ಹಾಂ, ಶುರು ಮಾಡೋಣ. ಈಗ ಇಷ್ಟು ದಿವಸ ಎಲ್ಲರೂ ನಾವು ಬರೀ ತತ್ವಜ್ಞಾನದ ಚಿಂತನೆ ನಡೆದದ ಎಲ್ಲ ಕಡೆ. ಮಹಾಸ್ವಾಮಿಗಳ ಭಕ್ತಿ ಹೆಂಗೆ ಮಾಡಬೇಕು, ಇದು ದೇಹ ಸತ್ಯ ಅದನೋ ಇಲ್ಲೋ, ಆತ್ಮಜ್ಞಾನ ಹೆಂಗೆ ಪಡ್ಕೋಬೇಕು, ಗುರು ಭಕ್ತಿ ಹೆಂಗೆ ಮಾಡ್ಬೇಕು, ಇದೆಲ್ಲ ನಡೆದ. ಇವತ್ತೇನು ಮಾಡೋಣ, ಸ್ವಲ್ಪ ಮಹಾಸ್ವಾಮಿಗಳ ಅವತಾರ ಸಮಯದಲ್ಲಿ ನಡೆದಂಥ ಅವ್ರದ್ದೇನು ಲೀಲೆಗಳವ ಅದನ್ನೊಂದು ಚಿಂತನೆ ಮಾಡೋಣ. ಅಂದ್ರೆ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಪರಬ್ರಹ್ಮ ಪರಿಪೂರ್ಣ ಚಿದಂಬರ, ಅವನದೊಂದು ನಾಮ ತಗೊಂಡ್ರೆ ಸಾಕು, ಮತ್ತೇನು ಬೇಡ ಅಂತ ಹೇಳ್ಯಾರ ರಾಜಾರಾಮ್ ಮಹಾರಾಜರು. ದೃಢ ನಿಶ್ಚಯ, ದೃಢ ಭಕ್ತಿ. ಆ ಚಿದಂಬರ ನಾಮ ಏನದ, ಅದು ಮೂಲ ನಾಮದ. ಅನಂತ ಕೋಟಿ ನಾಮಗಳಿಗೆ ತೌರ್ಮನಿ ಆದಂಥಾದ. ಸಪ್ತಕೋಟಿ ಮಂತ್ರ ಪ್ರಣವ ಪಾಸೋನಿ ಪ್ರಣವ ಜೇಥೋನಿ ಉದ್ಭವತು. ಅಂಥ ಚಿದಂಬರ ನಾಮವನ್ನು ಕೇವಲ ಚಿದಂಬರನನ್ನೇ ನಂಬಿ ಯುಗ ಯುಗಾಂತರ ಭಗವಂತನ ಜೊತೆಗೆ ಬಂದಂಥ ಜಗದ್ಗುರು ದಾಸಶ್ರೇಷ್ಠ ರಾಜಾರಾಮ್ ಮಹಾರಾಜರು ಚಿದಂಬರ ಮಹಾಸ್ವಾಮಿಗಳ ಅವತಾರವನ್ನು ವರ್ಣನೆ ಮಾಡ್ಲಿಕ್ಕತ್ತಾರ. ಚೌಯುಗಿ ಅವತಾರ ಸ ಚಿದಂಬರಾತು ಕಳಸ. ಅಂದರೆ 4 ಯುಗದೊಳಗೆ ಆದಂಥ ಎಲ್ಲ ಅವತಾರದಲ್ಲಿ ಅತಿ ಶ್ರೇಷ್ಠ ಅವತಾರ ಅಂದರೆ ಚಿದಂಬರ ಅವತಾರ ಅಂತ ವರ್ಣನೆ ಮಾಡ್ಲಿಕ್ಕತ್ತಾರ. ಚೌಯುಗಿ ಅವತಾರ ಸ ಚಿದಂಬರಾತು ಕಳಸ. चौथे युग हे कठीण देव झाला तो पाषाण. बौद्ध होनी बैसविले तुम्ही अवतार प्रकटले. दास म्हणे चिದಂಬರ ಅವತಾರಾಂಚ ಸರ್ದಾರ್ ಅಂತ ಹೇಳ್ಯಾರ. ಕಲಿಯುಗದ ಇನ್ನೊಂದು ಅವತಾರ ಆ ಕೃಷ್ಣ ಅವತಾರನೇ ಸಾಕ್ಷಾತ್ ಪಾಂಡುರಂಗ. ಬೌದ್ಧ ಅವತಾರ ಅಂದ್ರೆ ಪ್ರಗಟ ಆದ, ಅಲ್ಲೇ ಮೂರ್ತಿಮಂತಾಗಿ ನಿಂತು ಅಲ್ಲಿಂದನೇ ಎಲ್ಲ ಲೀಲೆಗಳನ್ನು ಮಾಡಿದಂಥ ಪಾಂಡುರಂಗ. ಬೌದ್ಧ ಅವತಾರ ಆದ್ರೆ ಮಹಾಸ್ವಾಮಿ ಪೂರ್ಣ ಅವತಾರ, ಪರಬ್ರಹ್ಮ ಅವತಾರ. ಅಂದ್ರೆ ಬೌದ್ಧ ಅವತಾರಕ್ಕೆ ಪೂರ್ಣ ಅವತಾರಕ್ಕೆ ಏನಪ್ಪ ಅಂತಂದ್ರೆ, ಪೂರ್ಣ ಅವತಾರದಲ್ಲಿ ಪ್ರಗಟ ಆಗೋದು ಅಂದ್ರೆ ನಾವೇನು ಜನ್ಮೋತ್ಸವ ಅಂತೀವಿ, ಪ್ರಗಟದಿಂದ ಹಿಡ್ಕೊಂಡು ಬಾಲ್ಲೀಲ ಮತ್ತು ಸ್ವಾಮಿ ತಮ್ಮ ಕಲ್ಯಾಣ ಲಗ್ನಮ್ ಅಂಥದ್ದು ಮಾಡಿಕೊಂಡು ತಂದೆ ತಾಯಿ ಸೇವೆ ಮಾಡಿ ಮತ್ತು ಮುಂದೆ ತಮ್ಮ ಲೀಲಾಗಳನ್ನೆಲ್ಲ ಪ್ರಗಟ ಮಾಡಿ ಕೊನೆಗೆ ಅವತಾರ ಸಮಾಪ್ತಿ ಮಾಡೋದು. ಯಾವ ರೀತಿ ಕೃಷ್ಣ ಅವತಾರ, ರಾಮ ಅವತಾರ ಇವೆಲ್ಲ ಪೂರ್ಣ ಬ್ರಹ್ಮ ಅವತಾರ. ಅದರ ಪಾಂಡುರಂಗ ಅವತಾರದಲ್ಲಿ ಸ್ವಾಮಿ ಪ್ರಗಟ ಆದರೂ ಮೂರ್ತಿಮಂತಾಗಿ ಬಂದಂಥ ಎಲ್ಲ ಭಕ್ತರಿಗೆ ಪಂಢರ್ಪುರದಲ್ಲಿ ನಿಂತು ಎಲ್ಲರಿಗೂ ಉದ್ಧಾರ ಮಾಡಿ ಅಲ್ಲೇ ಅವರು ಲೀಲೆಗಳನ್ನೆಲ್ಲ ಆ ಮೂರ್ತಿಯಿಂದನೇ ಪ್ರಗಟ ಆಗಿ ಮಾಡಿದರು. ಮುಂದೇನು ಬಾಬಳುಗಾಂವದೊಳಗೆ ಹಿಂಗೆ ಮಹಾಸ್ವಾಮಿ ಪ್ರಗಟ ಆಗೋರಿದ್ದಾರೆ. ಅಂಥ ಮಹಾಸ್ವಾಮಿನ ವರ್ಣನೆ ಮಾಡ್ಲಿಕ್ತಾರೆ ರಾಜಾರಾಮ್ ಮಹಾರಾಜರು. ಏನಂದ್ರೆ, ದಾಸಮಣೆ ಝಾಲ ಗರೀಬ ಬ್ರಾಹ್ಮಣ ನ ದುಃಖವೀ ಮನ ದುರ್ಜನ ಅನ್ಸ. ಚಿದಂಬರ ಸ್ವಾಮಿಗಳು ಹೆಂಗಿದ್ರಪ್ಪ ಅಂತಂದ್ರೆ, ಎಲ್ಲರಿಗೂ ಕೃಪಾದೃಷ್ಟಿಯಿಂದ ನೋಡೋದು, ಎಲ್ಲರನ್ನೂ ಉದ್ಧಾರ ಮಾಡೋದು. ಯಾರ್ಯಾರು ಸ್ವಾಮಿ ಹತ್ರ ಬಂದಾರ ಎಂದೂ ಅವರು ಬರೇ ಕೈಲಿ ಹೋಗಿಲ್ಲ. ಅವರೆಲ್ಲ ಲೌಕಿಕಾರ್ಥಗಳನ್ನು ಪೂರ್ಣ ಮಾಡೋದು. ಮಹಾಸ್ವಾಮಿ ಮಾರ್ತಾಂಡ ದೀಕ್ಷಿತರಿಗೆ ವಚನ ಕೊಟ್ಟಿದ್ರಂತೆ, ಏನಂತ, ಯಾರೇ ಭಕ್ತ ನನ್ನ ಬಾಗಿಲಿಗೆ ಬರಲಿ, ಅವನು ಪಾಪ ಪುಣ್ಯಗಳನ್ನು ಯಾವೂ ನಾ ನೋಡಂಗಿಲ್ಲ, ಅವನು ಶುದ್ಧ ಭಾವ ನೋಡಿ ಅವ ನನಗೆ ಶರಣ ಹೋಗ್ಯಾನಂದ್ರೆ ಅವನಿಗೆಲ್ಲ ಪರಿಹಾರ ಮಾಡಿ ಅವನಿಗೆ ಬೇಡಿದ್ದನ್ನೆಲ್ಲ ಕೊಡ್ತೀನಿ ಅಂತ ಮಹಾಸ್ವಾಮಿ ಹತ್ರ ಮಾರ್ತಾಂಡ ದೀಕ್ಷಿತ ವಚನ ತಗೊಂಡಿದ್ರು. ಅಂಥ ಅದಕ್ಕೆ ಇದು ಉದಾರಾಂಚ ರಾಣ ಅಂತಾರೆ ಸ್ವಾಮಿನ. ಕೃಪಾ ಸಮುದ್ರಂ ಸುಮುಖಂ ತ್ರಿನೇತ್ರಂ ಅಂದ್ರೆ ಕೃಪಾ ಸಮುದ್ರ, ದಯಾಳು, ಯಾವಾಗಲೂ ಹಸನ್ಮುಖಿ, ಯಾವಾಗಲೂ ಕೃಪಾದೃಷ್ಟಿಯಿಂದ ಎಲ್ಲರನ್ನು ನೋಡೋದು. ಪ್ರಾಣಿ ಮಾತ್ರದಿಂದ ಹಿಡ್ಕೊಂಡು ಎಲ್ಲರನ್ನೂ ಉದ್ಧಾರ ಮಾಡಬೇಕೆಂಬಂಥ ಅವತಾರ ಚಿದಂಬರ ಅವತಾರ. ಅದಕ್ಕೆ ರಾಜಾರಾಮ್ ಮಹಾರಾಜ್ ಹೇಳಿದರು ಅವತಾರಾಂಚ ಸರ್ದಾರ್ ಅಂತ ಹೇಳಿ. ಏನು ಹಿಂದೆಲ್ಲ ಕೃತ ದ್ವಾಪರ ಯುಗದಲ್ಲಿ ಭಗವಂತ ಕಪಟನಾಟಕ ಸೂತ್ರಧಾರಿಯಾಗಿ ಸತ್ಯ ಮಾರ್ಗವನ್ನು ಬಿಟ್ಟು ಧರ್ಮವನ್ನು ಸ್ಥಾಪನೆ ಮಾಡಿದ ಭಗವಂತ. ಯಾಕಂದರೆ ಕಪಟ ನಾಟಕ ಸೂತ್ರಧಾರಿಯಾಗಿದ್ದ. ರಾಮ ಅವತಾರದಲ್ಲಿ ಆಗಲಿ ಕೃಷ್ಣ ಅವತಾರದಲ್ಲಿ ಆಗಲಿ ಯಾವುದೋ ಒಂದು ರೀತಿಯಿಂದ ಧರ್ಮವನ್ನು ರಕ್ಷಣೆ ಮಾಡಿದ. ಆದರೆ ಆ ಕಲಿಯುಗದಲ್ಲಿ ಭಗವಂತ ಸತ್ಯ ಮಾರ್ಗದ ಮೇಲೆ ನಡೆದು ತೋರಿಸಿದಂಥ ಅವತಾರ ಚಿದಂಬರ ಅವತಾರದ. ಅದಕ್ಕಾಗಿ ಶ್ರೇಷ್ಠ ಅವತಾರ. ಮಣುನಿ ಅವತಾರ ಥೋರ ಅಂತ ಹೇಳ್ತಾರೆ ರಾಜಾರಾಮ್ ಮಹಾರಾಜ. ಎಂತೆಂಥ ದುಷ್ಟರನ್ನ ಏನಂತಂದ್ರೆ ಮಹಾಸ್ವಾಮಿ ಪರಿವರ್ತನೆ ಮಾಡಿ ಮಹಾನ್ ಭಕ್ತರನ್ನಾಗಿ ಮಾಡಿದರು. ಈಗ ಹಿಂದೆ ಅವತಾರದಾಗೆಲ್ಲ ಏನಾಯಿತು, ದುಷ್ಟಾಂಚ ಸಂಹಾರ ಆಯಿತು. ರಾಕ್ಷಸರನ್ನ ಸಂಹಾರ ಮಾಡಿದ ಭಗವಂತ, ದುಷ್ಟರನ್ನ ಸಂಹಾರ ಮಾಡಿದ, ಕಂಸ ಚಾಣೂರಾದಿಗಳನ್ನು ಸಂಹಾರ ಮಾಡಿದ. ಆದರೆ ಚಿದಂಬರ ಅವತಾರದಲ್ಲಿ ದುಷ್ಟಾಂಚ ಸಂಹಾರೇನಾಗಿತ್ತು, ಅದನ್ನು ಮಹಾಸ್ವಾಮಿ ನ ದುಃಖವೀ ಮನ ದುರ್ಜನ, ಯಾರ ಮನಸ್ಸು ನೋವು ಮಾಡಲಿಲ್ಲ, ಯಾರ ಮೇಲೂ ಸಿಟ್ಟು ಮಾಡಲಿಲ್ಲ, ನಿರಂತರ ಆನಂದದಿಂದ ಆನಂದ ಮೂರ್ತಿಯಾಗಿ
ಸಾಕ್ಷಾತ್ ಏನಪ್ಪ ಅಂತಂದ್ರೆ ಪರಬ್ರಹ್ಮ ಪರಮಾತ್ಮನಾದ್ರೂ ನಾನು ಬಡ ಬ್ರಾಹ್ಮಣ ಇದ್ದೀನಿ ಅಂಥೇಳಿ ಯಾರಿಗೂ ಏನಪ್ಪ ಅಂದ್ರೆ ತನ್ನ ದೇವತ್ವವನ್ನು ಬಿಟ್ಕೊಳ್ಳಿಲ್ಲ. ಎಲ್ಲರಿಗೂ ಹೇಳ್ತಿದ್ರು, ಇಲ್ಲಪ್ಪ ನಾ ಈಶ್ವರನ ಹತ್ರ ಕೇಳಿ ನಿಮ್ಮದೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತೀನಿ, ನಾನು ಬಡ ಬ್ರಾಹ್ಮಣ ಇದ್ದೀನಿ ಅಂತ ಹೇಳಿದ್ರು ಸ್ವಾಮಿ ಹತ್ತಿರ ಸಾಕ್ಷಾತ್ ಅನ್ನಪೂರ್ಣಾದೇವಿ, ಮಾರ್ತಾಂಡ ದೀಕ್ಷಿತರು ಅನ್ನಪೂರ್ಣಾದೇವಿನಲ್ಲಿ ಸ್ಥಾಪನಾ ಮಾಡಿ ಹೋಗಿದ್ರು. ಅವ್ರು ಏನು ಮಹಾಸ್ವಾಮಿ ಇಚ್ಛಾ ಮಾತ್ರದಿಂದ ಅನಂತ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದಂಥ ಪರಬ್ರಹ್ಮ ಪರಿಪೂರ್ಣ ಅಂಥ ಭಗವಂತನ ಭಕ್ತರಾಗಬೇಕಂದ್ರೆ ಅನಂತ ಜನ್ಮದ ಪುಣ್ಯ ಬೇಕು. ರಾಜಾರಾಮ್ ಮಹಾರಾಜರು ಹೇಳ್ಯಾರ ಅಭಂಗದಲ್ಲಿ ಏನಂತಂದ್ರೆ, ಐಸಿಯಾ ದೇವಾಚಿ ಕದಾನೋಹೆ ಭೇಟಿ ಕರಿತಾ ಜನ್ಮಕೋಟಿ ತತ್ವತೀರ್ಥ. ಇಂಥ ದೇವರು ಸಿಗಂಗಿಲ್ಲಪ್ಪ. ಎಲ್ಲರಿಗೂ ಬಂದವರಿಗೆಲ್ಲ ಅಪ್ಪ ಅಂತಿದ್ರು ಸ್ವಾಮಿ, ಅಣ್ಣ ಅಪ್ಪ ಅಂತಿದ್ರು, ಎಷ್ಟು ಪ್ರೀತಿಯಿಂದ ನೋಡ್ತಿದ್ರು, ಭಕ್ತರ ಕಷ್ಟಕ್ಕೆ ಅವ್ರು ಕಣ್ಣೀರು ಹಾಕ್ತಿದ್ರು. ಭಗವಂತಿಗೆ ಏನು ರೀ, ಆದರೆ ಅಷ್ಟು ಅಂತಃಕರಣದ ದೇವರು. ರಾಜಾರಾಮ್ ಮಹಾರಾಜ್ ವರ್ಣನೆ ಮಾಡ್ತಾರೆ ಏನಂತಂದ್ರೆ, ಪೂರ್ಣ ಬ್ರಹ್ಮಧಾಲ ಅಸೇಹಾವತಾರ ಪಹಾಡೋಳೆ ಭರ ಚಿದಂಬರ. ಯಾವಾಗ ಸ್ವಾಮಿ ಪೂರ್ಣ ಬ್ರಹ್ಮ ಇದ್ದಾನಂತ ಹೇಳಿ ರಾಜಾರಾಮ್ ಮಹಾರಾಜರಿಗೆ ಸಂಪೂರ್ಣ ಅನುಭವ ಕೊಟ್ಟರು ಸ್ವಾಮಿ. ಯಾವಾಗ ಅನುಭವ ಕೊಟ್ಟ ಮೇಲೆ ಸಂತರು ಏನು ಮಾಡ್ತಾರೆ, ಆ ಭಗವಂತನ ಗುಣಗಾನ ಮಾಡ್ತಾರೆ. ಎಲ್ಲ ಭಕ್ತರು ಆ ಭಗವಂತನ ತಿಳ್ಕೋಬೇಕು, ಅವನ ಅರ್ಥ ಮಾಡ್ಕೋಬೇಕು, ಅವನ ಶಕ್ತಿ ಸಾಮರ್ಥ್ಯಗಳನ್ನು ತಿಳ್ಕೋಬೇಕು, ಅವನ ನಾಮಸ್ಮರಣೆ ಮಾಡಬೇಕು, ಅವನ ಭಕ್ತಿ ಮಾಡಬೇಕು, ಅವನ ಪ್ರೇಮ ಮಾಡಬೇಕು. ಎಲ್ಲರೂ ಉದ್ಧಾರ ಆಗಬೇಕು, ಎಲ್ಲರಿಗೂ ನಾಮಸ್ಮರಣೆ ಸಿಗಬೇಕು. ಸರ್ವಾಲಾಗಿ ನಾಮ ಮಾತ್ರ ಅದ್ಯಾವೇ ಬರುಣ್ಯಾತ್ರ ಸುಖಿವಾವೇ ಸರ್ವಜನ. ಹಾಗಾಗಿ ರಾಜಾರಾಮ್ ಮಹಾರಾಜರು ಏನು ಯುಗ ಯುಗಾಂತರದಲ್ಲಿ ಭಗವಂತನ ಜೊತೆಗೆ ಬಂದಂಥ ಮಹಾನ್ ಭಕ್ತರು, ಮಹಾನ್ ಸಂತರು, ಸಂತ ಶ್ರೇಷ್ಠರು, ಪ್ರಹ್ಲಾದ್, ಅಂಗದ್, ಉದ್ಧವ್, ನಾಮದೇವ್, ತುಕಾರಾಮ್, ರಾಜಾರಾಮ್. ಅಂಥ ರಾಜಾರಾಮ್ ಮಹಾರಾಜರು 1.5 ಲಕ್ಷ ಅಭಂಗ ಬರ್ದಾರೆ. ಆ ಅಭಂಗಗಳನ್ನು ಓದಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಬೇಕು. ಆ ಅಭಂಗಗಳನ್ನು ಶ್ರವಣ ಮಾಡಬೇಕಂದ್ರೆ ಪುಣ್ಯ ಬೇಕು. ಎಂತೆಂಥ ದೇವಾನುದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಸೇವಾ ಮಾಡ್ತಾರೆ ಮಹಾಸ್ವಾಮಿ. ಐಸೆ ದೇವಾತಿನಿ ಸ್ವಾಮಿ ಚ ಕಿಂಕರ ಸಮಜ. ಸಾಕ್ಷಾತ್ ತಿರುಪತಿ ವೆಂಕಪ್ಪ ಮಹಾಸ್ವಾಮಿ ಭಕ್ತ, ವೆಂಕಟೇಶನಿಂದ ಪೂಜಿಸಲ್ಪಟ್ಟಂಥವ ಚಿದಂಬರ. 3 ಸರಿ ಮಹಾಸ್ವಾಮಿ ದರ್ಶನಕ್ಕೆ ಬರ್ತಾನೆ ವೆಂಕಪ್ಪ. ಹಂಗೆ ಮಾರುತಿರಾಯ ಮಹಾಸ್ವಾಮಿ ದರ್ಶನಕ್ಕೆ ಕುಂದಗೋಳಕ್ಕೆ ಬಂದಾನ. ಹಿಂಗೆ ಸಾಕಷ್ಟು ದೇವಾನುದೇವತೆಗಳು ಮಹಾಸ್ವಾಮಿಗೆ ಶರಣು ಹೋಗ್ಯಾರ. ಅಂಥ ಪರಬ್ರಹ್ಮ ವಸ್ತು, ಮೂಲ ವಸ್ತು. ಈ ಅನಂತ ಕೋಟಿ ಬ್ರಹ್ಮಾಂಡ ಯಾರ ಒಂದು ಶಕ್ತಿಯಿಂದ ನಿರ್ಮಾಣ ಆಗಿದ್ದು, ಎಲ್ಲ ಪಂಚಮಹಾಭೂತಗಳು. ಬ್ರಹ್ಮ ಪ್ರಾತಃ ಕಾಳ ವಿಷ್ಣು ಜಾಚಾ ಮಾಧ್ಯಾಹ್ನ ಶಿವ ಸಾಯಂಕಾಲ ತಿನಿ ದೇವ ಸ್ವಾಧೀನ. ಅನಂತ ಬ್ರಹ್ಮಾಂಡ ಇಚ್ಛಾ ಮಾತ್ರ ನಿರ್ಮಾಣ. ಇಚ್ಛಾ ಮಾತ್ರದಿಂದ ಕ್ಷಣ ಮಾತ್ರದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡುವಂತಹ ಶಕ್ತಿ ಇದ್ದಂಥ ಆ ಭಗವಂತ, ಸರ್ವವ್ಯಾಪಕ ಇದ್ದಂಥ ಭಗವಂತ ಮಾಡಿದಂಥ ಅಪಾರ ಲೀಲೆಗಳು. ಮಾರ್ತಾಂಡ ದೀಕ್ಷಿತರು ಮಹಾಸ್ವಾಮಿಗೆ ಹೇಳ್ತಿದ್ರು, ನೀವು ಪ್ರಗಟ ಆಗಬೇಡಪ್ಪ, ಪ್ರಗಟ ಆದರೆ ಇಲ್ಲಿ ಮನೆ ಹತ್ರ ಜಾತ್ರೆ ಆಗ್ತದೆ ಹೇಳಿದಾಗ ಮಹಾಸ್ವಾಮಿಗಳು ಮಾರ್ತಾಂಡ ದೀಕ್ಷಿತರು ಯಾವಾಗ 90ನೇ ವರ್ಷದಲ್ಲಿ ತಮ್ಮ ದೇಹವನ್ನಿಟ್ಟರು, ಅವಾಗ ಮಹಾಸ್ವಾಮಿಗೆ ಸಂಪೂರ್ಣವಾಗಿ ತನ್ನ ಲೀಲೆಗಳನ್ನು ಪ್ರಗಟ ಮಾಡಲಿಕ್ಕೆ ಅವತಾರದ ಏನು ಮೂಲ ಉದ್ದೇಶ ಇತ್ತು, ಧರ್ಮ ಸಂಸ್ಥಾಪನ ಎಂಬಂಥದ್ದು. ಭಕ್ತಿ ಮಾರ್ಗ ಮತ್ತು ವೇದ ಮಾರ್ಗ ಎರಡೂ ಮಾರ್ಗಗಳು ಅಭಿವೃದ್ಧಿ ಆಗಬೇಕು, ಎರಡೂ ಏನಪ್ಪ ಅಂತಂದ್ರೆ ಪ್ರಗಟ ಆಗಬೇಕು, ಎರಡೂ ರಕ್ಷಣೆ ಆಗ್ಬೇಕಂಥೇಳಿ ಮಹಾಸ್ವಾಮಿಗಳ ಪರಮ ಭಕ್ತರಾದಂಥ ಪಂಡಿತ ಶಿವಶಾಸ್ತ್ರಿಗಳು, ಪ್ರಕಾಂಡ ಪಂಡಿತ ಶಿವಶಾಸ್ತ್ರಿಗಳು, ಸಕಾರಾಮ್ ಪ್ರೇಂಬಕ್ ಗರ್ದೆ, ರಾಮಚಂದ್ರ ಭೋಜೋ ದೇಶಪಾಂಡೆ ಅವರು ಸಂಸ್ಕೃತ ಪಂಡಿತರು. ಹೀಗೆಲ್ಲ ಇವರೆಲ್ಲ ವೇದೋಕ್ತ ಇದ್ರೆ ಇಲ್ಲಿ ರಾಜಾರಾಮ್ ಮಹಾರಾಜರು, ಸಂತ ಮಾತಾ ವಿಠಾಬಾಯಿ, ಹರಿ ಎಲ್ಲರೂ ಮಹಾನ್ ಭಕ್ತರು. ಇಲ್ಲಿ ಸಂತ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ಚಿದಂಬರ ಮಹಾಸ್ವಾಮಿಗಳ ಪತಾಕೆಯನ್ನು ಹಾರಿಸಿದಂಥ ವಿಜಯದಾಸ್ ಚಿದಂಬರ ರಾಜಾರಾಮ್ ಮಹಾರಾಜರು ಕಾಶಿ, ರಾಮೇಶ್ವರ, ಬದ್ರಿ, ಕೇದಾರ ಎಲ್ಲ ಇಡೀ ಭಾರತದಲ್ಲಿ ಚಿದಂಬರ ನಾಮ ಗರ್ಜನೆ ಮಾಡ್ಯಾರ. ತೀರ್ಥಯಾತ್ರಾ ಮಾಡೋದಂದ್ರೆ ಏನು, ಆ ಭಗವಂತನ ನಾಮ ಗರ್ಜನೆ ಮಾಡೋದು. ಎಲ್ಲ ಕಡೆ ಮಹಾಸ್ವಾಮಿದು ಪ್ರಚಾರ ಮಾಡ್ಯಾರ. ಮಥುರಾ, ಕಾಶಿ, ಬದ್ರಿ, ಕೇದಾರ, ಜ್ವಾಲಾ ದೇವಿ ಹತ್ರ ಹೋಗಿ ಬಂದಾರ, ಕಾಶ್ಮೀರ ಹತ್ರ ಹೋಗಿ ಬಂದಾರ. ಎಲ್ಲ ಅಂದ್ರೆ ಆ ರೀತಿ ಭಕ್ತಿ ಸಂಪ್ರದಾಯ ಬೆಳೆಸಿದಂಥವ್ರು ನಾವೆಲ್ಲರೂ. ಆ ಅಭಂಗಗಳನ್ನೇ ಆಧಾರ ಇಟ್ಕೊಂಡು, ಆ ಅಭಂಗದಲ್ಲಿ ಬರೆದಂಥ ಏನು ರಾಜಾರಾಮ್ ಮಹಾರಾಜರದ ತತ್ವ ಅದ, ಅದನ್ನು ಆಧಾರ ಇಟ್ಕೊಂಡು ನಾವೆಲ್ಲ ಭಕ್ತಿ ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜಾರಾಮ್ ಮಹಾರಾಜರ ಆಶೀರ್ವಾದ ಸಂಪೂರ್ಣ ಇರಬೇಕು ನೋಡಿ. ರಾಜಾರಾಮ್ ಮಹಾರಾಜರ ಆಶೀರ್ವಾದದಿಂದನೇ ವಿಠಾಬಾಯಿಗೆ
ಚಿದಂಬರ ದರ್ಶನ ಆಯಿತು. ಅಂಥ ಮಹಾಸ್ವಾಮಿ ಮಾಡಿದಂಥ ಲೀಲೆಗಳನ್ನು ಚಿಂತನೆ ಮಾಡೋಣ ಇವತ್ತು. ಏನಂದ್ರೆ ಮಹಾಸ್ವಾಮಿ ಕೆಂಗೇರಿಯಲ್ಲಿದ್ದರು. ಕೆಂಗೇರಿ ಅಂದರೆ ಮಹಾಸ್ವಾಮಿ ಪ್ರಗಟ ಆದಂಥ ಸ್ಥಾನ, ನಮ್ಮ ಚಿದಂಬರ ಸಂಪ್ರದಾಯದ ಮೂಲ ಸ್ಥಾನ. ಅಲ್ಲೇನಾಗ ಆಗ್ತದಂತಂದ್ರೆ ಮಹಾಸ್ವಾಮಿ ಗಾಯತ್ರಿ ಪುರಸ್ಚರಣ ಮಾಡ್ತಾರೆ. ಅಲ್ಲಿ ಗಾಯತ್ರಿ ಪುರಸ್ಚರಣ ನಡೆದಾಗ ಯಾವ ರೀತಿ ಸ್ವಾಮಿ ಬಂದಂಥ ಎಲ್ಲ ಭಕ್ತರನ್ನ ಪ್ರೀತಿಯಿಂದ ನೋಡಿಕೊಂಡ್ರು, ಯಾವ ರೀತಿ ಏನಂತಂದ್ರೆ ಅಲ್ಲಿದ್ದಂಥ ಮಾರ್ತಾಂಡ ದೀಕ್ಷಿತ್ ಮತ್ತು ಲಕ್ಷ್ಮೀ ಮಾತಾನ ಸಮಾಧಿಯಲ್ಲಿ ಔದುಂಬರಗಳ ಅಂಕುರ ಆಗಿ ಆ ಸಾಕ್ಷಾತ್ ಭಾಗೀರಥಿಯಲ್ಲಿ ಪ್ರಕಟ ಆಗಿದ್ಲು. ಅದೆಲ್ಲ ಇಲ್ಲಿ ರಾಜಾರಾಮ್ ಮಹಾರಾಜರ ಅಭಂಗವಾಣಿಯಲ್ಲಿ ಕೇಳೋಣ. ಧನ್ಯ ದೀಕ್ಷಿತ ಮಲ್ಹಾರ ಜಾಚೆ ಪೋಟಿ ಅವತಾರ, ಚಿದಂಬರ ಬ್ರಹ್ಮಪೂರ್ಣ ಮಾತಾ ಲಕ್ಷ್ಮೀ ತೇ ಜಾಣ. युगायुगीचे अवतार जाचा तप नसे पार, दास म्हणे माता पिता साक्ष दाविलिसे जाता. ರಾಜಾರಾಮ್ ಮಹಾರಾಜರು ಮಹಾಸ್ವಾಮಿಯ ತಂದೆ ಆದಂಥ ಮಾರ್ಥಾಂಡ ದೀಕ್ಷಿತರ ವರ್ಣನೆ ಮಾಡ್ಲಿಕತ್ತಾರ. ಇಲ್ಲಿ ಹೇಳಿಗತ್ತಾರ ಧನ್ಯ ದೀಕ್ಷಿತ ಮಲ್ಹಾರ ಜಾಚೆ ಪೋಟಿ ಅವತಾರ. ನೋಡ್ರಿ, ಒಬ್ಬ ದಂಪತ್ ಏನು ಗಂಡ ಹೆಂಡತಿ ಇದ್ದಾರ, ಅವ್ರ ಹೊಟ್ಟೆಯಲ್ಲಿ ಉದರದಲ್ಲಿ ಸಾಕ್ಷಾತ್ ಭಗವಂತನೇ ಹುಟ್ಟಿ ಬರ್ಬೇಕಂದ್ರೆ ಅವ್ರದ್ದು ಯಾವ ಮಟ್ಟದ ಸಾಧನೆ ಇರ್ತದೆ. 12 ವರ್ಷ ಕರ್ಕಿ ರಸ ಸೇವಾ ಮಾಡಿ ಆಕಾಶ ಚಿದಂಬರದಲ್ಲಿ ತಪಸ್ ಮಾಡಿದರು. ಮೂಲ ಚಿದಂಬರ ಕ್ಷೇತ್ರದಲ್ಲಿ ತಪಸ್ ಮಾಡಿ ಭಗವಂತನ ಈ ಭೂಮಿ ಮೇಲೆ ಕರೆಸಿದಂಥ ಮಲ್ಹಾರ್ ದೀಕ್ಷಿತರಿಗೆ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ ಧನ್ಯ ಧನ್ಯ ಧನ್ಯ. ಕಾಶಿಯಲ್ಲಿ ಹೋಗಿ ಗುರು ಸೇವಾ ಮಾಡಿದರು. ಖಂಡೋಬಾ ಮಲ್ಹಾರಿ ಮಾರ್ಥಾಂಡ ದೇವ್ರ ಹಿಪ್ಪರಿಗೆಯಲ್ಲಿ ತಪಸ್ ಮಾಡಿದರು. ಇಷ್ಟೆಲ್ಲ ಮಾಡಿದ ಮೇಲೆ ಭಗವಂತ ಪ್ರಗಟ ಆಗಲಿ ಇವತ್ತಾನ. ಮತ್ತು ರಾಜಾರಾಮ್ ಮಹಾರಾಜ್ ಏನು ವರ್ಣನೆ ಮಾಡ್ಲಿಕತ್ತಾರಂದ್ರೆ ಇದು ಚಿದಂಬರ ಅವತಾರದಲ್ಲೇ ಅಷ್ಟೇ ಅಲ್ಲ, ಪ್ರತಿ ಯುಗದಲ್ಲಿ ತಪಸ್ ಮಾಡಿದಂಥ ಇವರು ಮಹಾನ್ ಸಾಧಕರು ಮಾರ್ತಾಂಡ ದೀಕ್ಷಿತರು ಮತ್ತು ಲಕ್ಷ್ಮೀ ಮಾತಾ. ಜಾಚಿಪೋಟಿ ಅವತಾರ ಚಿದಂಬರ ಬ್ರಹ್ಮಪೂರ್ಣ ಮಾತಾ ಲಕ್ಷ್ಮೀ ತೇಜಾಣ, ಪರಬ್ರಹ್ಮ ಪರಿಪೂರ್ಣ. ಇವ್ರದ್ದೇನಪ್ಪ ಅಂತಂದ್ರೆ ಯುಗಾಯುಗಿ ಅವತಾರ ಅಂತ ಹೇಳಿಗತ್ತಾರ. ಯಾರಪ್ಪ ಯುಗಾಯುಗಿ ಅವತಾರ ಮಾಡಿದ್ದು? ಮಾರ್ತಾಂಡ ದೀಕ್ಷಿತರು ಮತ್ತು ಲಕ್ಷ್ಮೀ ಮಾತಾ. ಹಿಂದಿನ ದ್ವಾಪರ ಯುಗದಾಗ ಅವರೇ ಲಕ್ಷ್ಮೀ ಮಾತಾ ಮತ್ತು ಮಾರ್ತಾಂಡ ದೀಕ್ಷಿತರೇ ದೇವಕಿ ವಸುದೇವರಾಗಿದ್ದರು. ರಾಮ ಅವತಾರದಲ್ಲಿ ಕೈಕೇಯಿನೇ ದೇವಕಿ, ಮೂಲ ಲಕ್ಷ್ಮೀ ಮಾತಾನ ಅವತಾರ ಕೈಕೇಯಿ. ಹಂಗೆ ಯುಗ ಯುಗಾಂತರದಲ್ಲಿ ಇವ್ರು ತಪಸ್ ಮಾಡಿದಂಥವ್ರು ದಶರಥ ಮತ್ತು ಕೈಕೇಯಿ ಮತ್ತು ಮುಂದೆ ದೇವಕಿ ಮತ್ತು ವಸುದೇವ ಅವರೇನಂತಂದ್ರೆ ಮಾರ್ತಾಂಡ ದೀಕ್ಷಿತ್ ಮತ್ತು ಲಕ್ಷ್ಮೀ ಮಾತಾ ಆಗಿ ಬಂದಾರ. ಅದಕ್ಕೆ ಏನು ಹೇಳಿಗತ್ತಾರ ಯುಗಾಯುಗಿಚೆ ಅವತಾರ. ಜಾಚಾ ತಪ ನಸೆ ಪಾರ, ಅಪಾರವಾದಂಥ ತಪಸ್ ಮಾಡಿ ಭಗವಂತನ ತಮ್ಮ ಪುತ್ರನಾಗಿ ಪಡ್ಕೊಂಡಂತಹ ದಂಪತಿಗಳು ಇವರು. ಇವ್ರನ್ನ ವರ್ಣನೆ ಮಾಡಿ ಹೇಳಿಗತ್ತಾರ ದಾಸ್ ಮಣೆ ಮಾತಾ ಪಿತಾ ಸಾಕ್ಷ ದಾವಿಲೇಸೆ ಜಾತಾ. ಅಂದ್ರೆ ಅವರು ತಮ್ಮ ಲೀಲೆ ಎಂಬಂಥದ್ದಿಲೆ ಕೆಂಗೇರಿಯಲ್ಲಿ ಮಾಡಿದಂಥ ಇದು ಸಾಕ್ಷಿ ಎಂಬಂಥದ್ದು ಹೇಳಿಗತ್ತಾರ. ಏನಂತಂದ್ರೆ ಹೇಳಿಗತ್ತಾರ ಮುಂದೆ ಮುರುಗೋಡ ಗಾವಾಪಾಶಿ ಕೆಂಗೇರಿ ಹೋ ಉತ್ತರೇಶಿ, ಸಮಾಧಿ ಹೋತೆ ತಯಾ ತೀರಿ, दूजी कैलास हे पुरी, उभयता जाग्यावर वृक्ष झाले औदुंबर, दास म्हणे ಚಿದಂಬರ ನಾನಾ ದಾಬಿ ಚಮತ್ಕಾರ. ಆ ಕೆಂಗೇರಿ ಎಂಬಂಥದ್ದು ಈಗೇನು ನಾವು ನೋಡ್ತೀವಿ ಕೆಂಗೇರಿ, ಅದು ಈಗೆಲ್ಲ ಅಲ್ಲೆಲ್ಲ ಮನೆಗಳಾಗ್ಯಾವ, ಎಲ್ಲ ಅಗದಿ ಊರಾಗ ಇದ್ದಂಗೆ ಅದ. ಆದ್ರೆ ಮೊದಲು ಹಳೇ ಮಹಾಸ್ವಾಮಿ ಸಮಯದೊಳಗೆ ಮುರುಗೋಡ ಒಂದು ಊರೇ ಬೇರೆ ಇತ್ತು. ಇದು ಕೆಂಗೇರಿ ಊರಿಂದ ಹೊರಗೆ ಒಂದು ಅರಣ್ಯ ಇದ್ದಂಗೆ ಇತ್ತು. ಅಂಥ ಕೆಂಗೇರಿಯಲ್ಲಿ ಏನಾಗ್ಯದಂತಂದ್ರೆ ಮಾರ್ತಾಂಡ ದೀಕ್ಷಿತರು ಮತ್ತು ಲಕ್ಷ್ಮೀ ಮಾತಾ ಸಮಾಧಿ ಹತ್ರನೇ ಇಬ್ಬರದು ಸಮಾಧಿ ಏನಲ್ಲದ ನಾವು ನೋಡ್ತೀವಲ್ಲಿ ಕೆಂಗೇರಿ ಒಳಗೆ ಔದುಂಬರ ವೃಕ್ಷ ಅದ. ಅವರಿಬ್ಬರ ಸಮಾಧಿ ಹತ್ರನೇ ಔದುಂಬರ ವೃಕ್ಷ ಅಂಥದ್ದು ಅಂಕುರ ಆಗಿಬಿಟ್ಟದ. ಮುರುಗೋಡ ಗಾವಾಪಾಶೆ ಕೆಂಗೇರಿ ಹೋ ಉತ್ತರೇಶಿ, ಅಂದರೆ ಮುರುಗೋಡದಿಂದ ಉತ್ತರ ದಿಕ್ಕಿನಲ್ಲಿ ಈ ಕೆಂಗೇರಿ ಅದ. ಸಮಾಧಿ ಹೋತ ತಯಾತೀರಿ, ಯಾರ್ದಪ್ಪ ಸಮಾಧಿ ಅಂದರೆ ಮಾರ್ತಾಂಡ ದೀಕ್ಷಿತ್ ಮತ್ತು ಲಕ್ಷ್ಮೀ ಮಾತಾ. ದೂಜಿ ಕೈಲಾಸ ಹೇ ಪುರಿ, ಇದು ಕೈಲಾಸನೇ ಅದ ಕೆಂಗೇರಿ, ಕೈಲಾಸದ ಶಿವಲೋಕದ, ಇದು ವೈಕುಂಠದ ಭೂವೈಕುಂಠದ. ಅದನ್ನು ವರ್ಣನೆ ಮಾಡ್ಲಿಕತ್ತಾರ ಕೆಂಗೇರಿನ. ವಿಠಾಬಾಯಿ ಮನೆ ಕೆಂಗೇರಿ ಮುರುಗೋಡ ತೀನೋ ಲೋಕಾಪೇಕ್ಷ ಪವಿತ್ರತೆ ಜಾಣ ಅಂತ ಹೇಳಿ ವಿಠಾಬಾಯಿ ಕೆಂಗೇರಿಯನ್ನು ವರ್ಣನೆ ಮಾಡ್ತಾ ಮೂರು ಲೋಕದಲ್ಲಿ ಪವಿತ್ರವಾದಂಥ ಕ್ಷೇತ್ರ ಅಂಥ ಕೆಂಗೇರಿಯಲ್ಲಿ ರಾಜಾರಾಮ್ ಮಹಾರಾಜ್ ವರ್ಣನೆ ಮಾಡ್ಲಿಕತ್ತಾರ. ಏನಂದ್ರೆ ಮಾರ್ತಾಂಡ ದೀಕ್ಷಿತ್ ಮತ್ತು ಲಕ್ಷ್ಮೀ ಮಾತಾ ಅವರ ಸಮಾಧಿ ಹತ್ರ ಏನಾಗ್ಯದಪ್ಪ, ಉಭಯತ ಜಾಗ್ಯಾವರ ವೃಕ್ಷ ಝಾಲೆಯ ಉದುಂಬರ, ದಾಸ್ಮಣೆ ಚಿದಂಬರ ನಾನಾ ದಾವಿ ಚಮತ್ಕಾರ. ಆ ಇಬ್ಬರ ಸಮಾಧಿ ಹತ್ರ ಔದುಂಬರ ವೃಕ್ಷ ಎಂಬಂತಹ ಅಂಕುರ ಆಗ್ಯಾವ.
ಭಾಳ ಪರಮ ಪವಿತ್ರ ಪಾವನವಾದಂಥ ಇದು ಕ್ಷೇತ್ರದ ಆ ಔದುಂಬರದ ಚಮತ್ಕಾರಗಳನ್ನು ಇಲ್ಲಿ ಹೇಳಿಗತ್ತಾರ. ನಾನಾದಾವಿ ಚಮತ್ಕಾರ. ಆ ಕೆಂಗೇರಿ ಹೆಂಗಿತ್ತಪ್ಪ ಇಲ್ಲಿ ವರ್ಣನೆ ಮಾಡ್ಲಿಕತ್ತಾರ. ಕೆಂಗೇರಿ ಕ್ಷೇತ್ರದ ಆಂಬೆ ವೃಕ್ಷ ನಾನಾಪರಿ ಲಾವಿಲೇತಿ ಖಡಕಾವರಿ ವೃಕ್ಷ ಪಿಂಪಳ ಜಾಂಭೂಳ ವಟ ಮೋಗರೆ ಬಕುಳ काय सांगू त्याचे कोड कडू लिंब केला गोड दासमणे ಚಿದಂಬರ ಪಾಹತಾತಿ ಲಹನ ಥೋರ. ಅಲ್ಲೇನದ ಎಲ್ಲ ಮಾವಿನ ವೃಕ್ಷಗಳು, ನಾನಾ ವೃಕ್ಷಗಳು, ಮತ್ತು ಎಲ್ಲ ಏನಂತಂದ್ರೆ ಪಿಂಪಳ ವೃಕ್ಷ, ಜಾಂಬುಳ ವೃಕ್ಷ, ವಟವೃಕ್ಷ, ಮೋಗರೆ ಅಂದರೆ ಮಲ್ಲಿಗೆ ಹೂವಿನ ಗಿಡಗಳು, ಬಕುಳ ಹೂವಿನ ಗಿಡಗಳು, ಹಿಂಗೆಲ್ಲ ಏನಂತಂದ್ರೆ ಭಾಳ ಒಂದು ರಮ್ಯ ದಿವ್ಯವಾದಂಥ ಕ್ಷೇತ್ರ. ಅಲ್ಲಿ ಒಂದು ಬೇವಿನ ಗಿಡ ಆಯ್ತಂತ. ಆ ಬೇವಿನ ಗಿಡದಲ್ಲಿ ಸಿಹಿಯಾದ ಹಣ್ಣುಗಳು, ಅಲ್ಲೇ ಆ ಬೇವಿನ ಹಣ್ಣು ಸಿಹಿ ಇರ್ತಿದ್ವಂತ. ಕಡುಲಿಂಬ ಕೇಲ ಗೋಡ, ಆ ಬೇವಿನ ಗಿಡದಲ್ಲಿ ಇದ್ದಂಥ ಹಣ್ಣುಗಳು ಬಹಳ ಸಿಹಿ ಇರ್ತಿದ್ವಂತ. ಮಹಾಸ್ವಾಮಿದ ಚಮತ್ಕಾರ, ಅವತಾರದ ಮಹಿಮೆಯಲ್ಲಿ ವರ್ಣನೆ ಮಾಡ್ಲಿಕತ್ತಾರ. ದಾಸಮಣೆ ಚಿದಂಬರ ಪಹಾತಾತಿ ಲಹಾನಥೋರು, ಎಲ್ಲರೂ ಕಣ್ಣಿಂದ ನೋಡ್ತಿದ್ರಂತ. ಕೆಂಗೇರಿಯೊಳಗೆ ಆನಂದ ಪಡ್ತಿದ್ರು. महिमा तेथेची अपार काय वर्णिमी पामर किती सांगू त्या प्रचिती गुप्त से भागीरथी. ಆ ಔದುಂಬರ ವೃಕ್ಷಗಳನ್ನು ಮಹಿಮಾನ ಏನು ವರ್ಣನೆ ಮಾಡಲಿ ಅಂತ ಹೇಳ್ತಾರೆ ರಾಜಾರಾಮ್ ಮಹಾರಾಜರು. ನಾನೊಬ್ಬ ಪಾಮರ ಇದ್ದೀನಿ. ಆ ಮಾರ್ತಾಂಡ ದೀಕ್ಷಿತರು ಮತ್ತು ಲಕ್ಷ್ಮೀ ಮಾತಾ ಅದ ಸಮಾಧಿ ಹತ್ರ ಏನು ಅಂಕುರವಾದಂಥ ಔದುಂಬರ ವೃಕ್ಷಗಳ ಮಹಾತ್ಮೆ ಹೇಳಿದತಾರೆ. ಏನಾಗಿದಪ್ಪ ಅಂತಂದ್ರೆ ಆ ಔದುಂಬರ ವೃಕ್ಷದಲ್ಲಿ ಗುಪ್ತವಾಗಿ ಭಾಗೀರಥಿ ಪ್ರಕಟ ಆಗಿಬಿಟ್ಟಾಳ ಗಂಗಾ. ಆ ಏನು ಔದುಂಬರದ ಶಾಖೆಗಳವ ಅಲ್ಲಿ ನಡುವಿಂದ ಪ್ರಕಟ ಆಗಿ ಗಂಗಾ ಹರಿಲಿಗತ್ತಾಳ. किती सांगू त्या प्रचिती गुप्त असे भागीरथी ಮಾತೆಚಾ ಜೋ ಔದುಂಬರ ತ್ಯಾತ ವಾಹತಸೆ ನೀರ. ಇಲ್ಲಿ ಲಕ್ಷ್ಮೀ ಮಾತಾನ ಸಮಾಧಿ ಹತ್ರ ಏನು ಔದುಂಬರ ಇತ್ತು ಅಲ್ಲಿಂದನೂ ನೀರು ಭಾಗೀರಥಿ ಗಂಗಾ ಹರಿಲಿಗತ್ತಾಳ. ತ್ಯಾತ ವಾಹತಸೆ ನೀರ ದಾಸಮಣೆ ಚಿದಂಬರ ಗುಪ್ತ ಕರಿ ವಾರಂವಾರ. ವಾರಂವಾರ ಮಹಾಸ್ವಾಮಿ ಆ ಭಾಗೀರಥಿನ ಗುಪ್ತ ಮಾಡ್ಲಿಕತ್ತಾಳ, ಮತ್ತೆ ಪ್ರಕಟ ಆಗ್ಲಿಕತ್ತಾಳ. ಹಿಂಗಿರ್ಬೇಕಾದ್ರೆ 1731 शके 1731 महिना असे श्रावण मास मातेचा जो औदुंबर त्यांचे खांदी भीतर अखंड लागलीसी धार शुभ्र पाणी बाहे नीर म्हणे चिदंबरदास येऊनी सांगत स्वामीस. ಶ್ರಾವಣ ಮಾಸ ಶಕೆ 1731 ಅಂದ್ರೆ ಮಹಾಸ್ವಾಮಿ ಅವತಾರ ಇನ್ನೂ 6 ವರ್ಷ ಉಳಿದಿತ್ತು. ಮಹಾಸ್ವಾಮಿ ಅವತಾರ ಸಮಾಪ್ತಿ ಯಾವಾಗ ಮಾಡ್ಯಾರ? 1737. ಅಂದರೆ 31 ಅಂದ್ರೆ ಸ್ವಾಮಿ ಇನ್ನೂ 51 ವರ್ಷದವ್ರು ಇದ್ರು. 51 ವರ್ಷದವರು ಮಹಾಸ್ವಾಮಿ ಇದ್ದಾಗ ಅಲ್ಲಿ ಏನಾಗ್ಬಿಟ್ಟது ಶ್ರಾವಣ ಮಾಸ. ಶ್ರಾವಣ ಮಾಸ ಅಂದ್ರೆ ಮಳೆಗಾಲ. ಅಂತಹ ಶ್ರಾವಣ ಮಾಸದೊಳಗೆ ಆ ಔದುಂಬರ ವೃಕ್ಷ, ಲಕ್ಷ್ಮೀ ಮಾತಾನ ಸಮಾಧಿ ಹತ್ರ ಇದ್ದಂಥ ಔದುಂಬರ ವೃಕ್ಷದೊಳಗೆ ಕಾಂಧಿ ಅಂದ್ರೆ ಅವು ಏನು ಟೊಂಗಿಗಳಿರ್ತಾವ, ಆ ಟೊಂಗಿಗಳ ನಡುವಿಂದ ಧಾರಾಕಾರವಾಗಿ ಗಂಗಾ ಹರಿಲಿಗತ್ತಾಳ. ಎಲ್ಲರೂ ಗಾಬರಿ ಆಗ್ಯಾರ, ಏನಿದು ಚಮತ್ಕಾರ ಅಂತೇಳಿ ಎಲ್ಲರೂ ಹೋಗಿ ಮಹಾಸ್ವಾಮಿಗೆ ಹೇಳ್ಯಾರ, ಹಿಂಗೆ ಗಂಗಾ ಹರಿಲಿಗತ್ತಾಳ. ಶುದ್ಧ ನೀರು, ಶುಭ್ರ, ಅಗ್ದಿ ಶುದ್ಧವಾದಂಥ ನೀರು, ಶುಭ್ರ ಪಾಣಿ ವಾಹ್ಯ ನೀರು ಅಖಂಡ ಧಾರಾಕಾರವಾಗಿ ಹರಿಲಿಗತ್ತಾಳ. ಮಣೆ ಚಿದಂಬರದಾಸ ಏವನಿ ಸಾಂಗತಿ ಸ್ವಾಮಿ ಸ. ಎಲ್ಲ ಭಕ್ತರು ಬಂದು ಮಹಾಸ್ವಾಮಿಗೆ ಹೇಳಿಗತ್ತಾರ, ಸ್ವಾಮಿ ಹಿಂಗೆ ಆಗ್ಲಿಗತ್ತದ ನೀರು, ಭಾಗೀರಥಿ ಗಂಗಾ ಪ್ರಗಟ ಆಗ್ಯಾಳ, ತಾವು ಬರ್ಬೇಕಂತ ಹೇಳಿದಾಗ ಮಹಾಸ್ವಾಮಿ ಎಲ್ಲ ಭಕ್ತರ ಜೊತೆಗೆ ಬರ್ಲಿಗತ್ತಾರ. ಯಾತ್ರೆ ಸಹಿತ ಚಿದಂಬರ ಪಾಹೋ ಗೆಲೆ ಔದುಂಬರ ಶುಭ್ರ ವಾಹೆ ತೇತೆ ಪಾಣಿ ಅಖಂಡ ಧಾರ ನಿಷಿದಿನಿ. ಮಹಾಸ್ವಾಮಿ ಬಂದು ನೋಡ್ಲಿಗತ್ತಾರ, ಭಾಗೀರಥಿ ಗಂಗಾ ಅಲ್ಲಿ ಪ್ರಗಟ ಆಗ್ಯಾಳ, ಹಗಲೂ ರಾತ್ರಿ ಹರಿಲಿಗತ್ತಾಳ ಧಾರಾಕಾರವಾಗಿ. ಹೆಂಗೆ ಒಂದು ನದಿ ಹರಿತದ ಹಂಗೆ ಧಾರಾಕಾರವಾಗಿ, ಅಂದ್ರೆ ನಿರಂತರ ಅಖಂಡಲಾಗಲಿಸೇ ದಾರ. ಶುಭ್ರ ಪಾಣಿ ವಾಹೆ ನೀರ ಮಣೆ ಚಿದಂಬರದಾಸ ಯೋನಿ ಸಾಂಗತ ಸ್ವಾಮಿ ಸ. ಯಾತ್ರಾ ಸಹಿತ ಬರ್ಲಿಗತ್ತಾರ, ಅಲ್ಲೇ ನೋಡ್ಲಿಗತ್ತಾರ ಮಹಾಸ್ವಾಮಿ. ಗುಪ್ತರ ಹಾವೆ ಮಣುನಿ ಸ್ವಾಮಿ ಬೋಲೆ ಕರ ಜೋಡುನಿ. ಮಹಾಸ್ವಾಮಿ ಗಂಗಾ ಮಾತಾಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳಿಗತ್ತಾರ, ತಾಯಿ ಗುಪ್ತ ಆಗಿಬಿಡಮ್ಮ, ಇಲ್ಲೇನಂದ್ರೆ ಜನ ಭಕ್ತರು ಬರ್ತಾರೆ, ಎಲ್ಲ ಬರ್ತಾರೆ, ಇಲ್ಲೆಲ್ಲ ಅನ್ನ ಸಂತರ್ಪಣೆ ಅದೆಲ್ಲ ಆಗ್ತದೆ, ಗುಪ್ತ ಆಗಂಥೇಳಿ ಪ್ರಾರ್ಥನೆ ಮಾಡ್ಕೋತಾರ. ಗುಪ್ತರ ಹಾವೆ ಮಣುನಿ ಸ್ವಾಮಿ ಬೋಲೆ ಕರ ಜೋಡುನಿ. ಮಹಾಸ್ವಾಮಿ ಕೈ ಜೋಡಿಸ್ಕೊಂಡು ಹೇಳಿಗತ್ತಾರ ಗಂಗಾ. ಭಾಗೀರಥಿ ರಾತ್ರ ದಿವಸ ಗುಪ್ತ ಕೇಲಿ ಮಣೆ ದಾಸ. ಹಿಂಗೆ ಪ್ರಾರ್ಥನೆ ಮಾಡಿ ಮಹಾಸ್ವಾಮಿ ಆಗ ಭಾಗೀರಥಿನ ಗುಪ್ತ ಮಾಡಿಗತ್ತಾರ. ಯಾತ್ರೆ ಸಹಿತ ಚಿದಂಬರ ಗುಪ್ತರ ಹಾವೆ ಮಣುನಿ ಭಾಗೀರಥಿ ರಾತ್ರಂ ದಿವಸ ಗುಪ್ತ ಕೇಲಿ ಮಣೆ ದಾಸ. ಇಲ್ಲಿ ರಾಜಾರಾಮ್ ಮಹಾರಾಜರು ಆ ಔದುಂಬರ ಗಿಡ ವರ್ಣನೆ ಮಾಡ್ಲಿಗತ್ತಾರ. ಆ ಔದುಂಬರದಿಂದ ಎಷ್ಟೆಷ್ಟು ಚಮತ್ಕಾರ. ಇವತ್ತೂ ನೋಡ್ರಿ, ನಾವು
ಕೆಂಗೇರಿಗೆ ಹೋಗ್ತೀವಿ, ಮಹಾಸ್ವಾಮಿ ದರ್ಶನ ತಗೋತೀವಿ. ಶಿವಪಂಚಾಯತನ ಮಂದಿರದೊಳಗೆ ಹೋಗಿ ಅಲ್ಲಿ ದರ್ಶನ ತಗೋತೀವಿ, ರಾಮದೇವ್ ದರ್ಶನ ತಗೋತೀವಿ. ಆದರೂ ಆ ಔದುಂಬರ ಪ್ರದಕ್ಷಿಣೆ ಹಾಕೋದು, ಔದುಂಬರ ಗಿಡವನ್ನು ಸ್ಪರ್ಶ ಮಾಡೋದು, ಅದಕ್ಕೆ ನಮಸ್ಕಾರ ಮಾಡೋದು, ಮಡಿಲೇ ಒದ್ದಿಲೇ ಹೋಗ್ಬೇಕಾಗ್ತದೆ ಒಳಗೆ. ಅಷ್ಟು ಮಹತ್ವದ ಔದುಂಬರದು. ಮಾರ್ತಾಂಡ ದೀಕ್ಷಿತರ ಸಮಾಧಿ ಔದುಂಬರದು. ಅದು ಔದುಂಬರ ಮಹಾಸ್ವಾಮಿ ಅದಕ್ಕೆ ಬಹಳ ಮಹತ್ವ ಕೊಟ್ಟಾರ. ಅದಕ್ಕೆ ಇಲ್ಲಿ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, दीक्षितांचा औदुंबर त्यांचे नाना चमत्कार. श्रावण भाद्रपद मास 2 महिने राही वास. भागीरथी गुप्त करुण करविले अनुष्ठान. दास म्हणे चिದಂಬರ ನಿತ್ಯ ದಾವಿತಿ ಚಮತ್ಕಾರ. ಈ ಔದುಂಬರ ಇಷ್ಟು ಮಹತ್ವದಂತಂದ್ರೆ ಸಾಕ್ಷಾತ್ ಸ್ವಾಮಿ ಸ್ವರೂಪನೇ. ನಾವು ಹೇಳ್ತೀವಲ್ರಿ ಔದುಂಬರ ನಿವಾಸಿ ಅಂತೀವಿ. ಸಾಕ್ಷಾತ್ ದತ್ತ ಮಹಾರಾಜರ ಇರುವಂಥ ಸ್ಥಾನ. ಚಿದಂಬರ ಮಹಾಸ್ವಾಮಿಗಳು ಸಾಕ್ಷಾತ್ ದತ್ತ ಮಹಾರಾಜರೇ ಇದ್ದಾರೆ. ಏನು ದತ್ತ ಮಹಾರಾಜರು 3 ಅವತಾರದಲ್ಲಿ ಸನ್ಯಾಸ ಆಶ್ರಮ ಸ್ವೀಕಾರ ಮಾಡಿದ್ರು, ಆ ದತ್ತ ಮಹಾರಾಜರೇ ಇವತ್ತು ಚಿದಂಬರರಾಗಿ ಗೃಹಸ್ಥಾಶ್ರಮಿಗಳಾಗಿ ಬಂದಾರ. ಸಕಾರಾಮ್ ತ್ರ್ಯಂಬಕ ಗರ್ದೇವರು ಮಹಾಸ್ವಾಮಿನ ಸಾಕ್ಷಾತ್ ದತ್ತ ರೂಪದೊಳಗೆ ನೋಡ್ಯಾರ. ಅದನ್ನೇ ರಾಜಾರಾಮ್ ಮಹಾರಾಜ್ ವರ್ಣನೆ ಮಾಡಿಗತ್ತಾರ. ಅಲ್ಲಿ ಗಾಯತ್ರಿ ಪುರಸ್ಚರಣ ನಡೆದಾಗ ಅಲ್ಲೇನು ಔದುಂಬರ ಗಿಡದ ತೆಳಗೆ ಎಲ್ಲ ಬ್ರಾಹ್ಮಣರು ಪಾರಾಯಣ ಮಾಡ್ಕೋತ ಕೂತ್ರ ಆ ಔದುಂಬರ ಗಿಡದ ಮೇಲೆ ಎಲ್ಲ ಏನಂತಂದ್ರೆ ಎಲ್ಲ ಶೇಷ ನಾಗಪ್ಪ ಎಲ್ಲ ಏನಂತಂದ್ರೆ ಆ ಗಿಡದ ಮೇಲೆಲ್ಲ 5-6 ಹಾವುಗಳೆಲ್ಲ ಅಡ್ಡಾಡ್ತಿದ್ವಂತೆ. ದರ್ಶನಕ್ಕೆ ಎಲ್ಲ ಇವು ಪಾರಾಯಣ ಮಾಡುವಂಥ ಏನು ಬ್ರಾಹ್ಮಣರಿದ್ದಾರೆ ಅವ್ರ ದರ್ಶನ ತಗೊಳ್ಳಿಕ್ಕೆ ಅಲ್ಲೆಲ್ಲ ಏನಂತಾರೆ ಎಲ್ಲ ನಾಗ ದೇವತೆಗಳೆಲ್ಲ ಬರ್ತಿದ್ರಲ್ಲಿ. ಮಹಾಸ್ವಾಮಿ ಹೇಳ್ತೀರ ಏನೂ ಮಾಡಂಗಿಲ್ಲ, ನೀವು ಪಾರಾಯಣ ನಿಮ್ದು ಮಾಡ್ರಿ, ಏನೂ ಆಗಂಗಿಲ್ಲ ಅಂತ. ಹಿಂಗೆ ಔದುಂಬರದ ನಾನಾ ಚಮತ್ಕಾರ ರಾಜಾರಾಮ್ ಮಹಾರಾಜ್ ವರ್ಣನೆ ಮಾಡಿಗತ್ತಾರ. ಶ್ರಾವಣ ಭಾದ್ರಪದ ಮಾಸ 2 ಮಹಿನೆ ರಾಹಿವಾಸ. ನೋಡ್ರಿ ಎಂಥ ಮಡಿಗಾಲ. ಶ್ರಾವಣ ಮತ್ತು ಭಾದ್ರಪದ ಮಾಸದೊಳಗೆ ಗಾಯತ್ರಿ ಪುರಸ್ಚರಣ ಅಂತದ್ದು ಮಾಡ್ಯಾರ ಮಹಾಸ್ವಾಮಿ. ಗಾಯತ್ರಿ ಪುರಸ್ಚರಣ, ಆ ಗಾಯತ್ರಿ ಪುರಸ್ಚರಣದೊಳಗೆ ಇದೆಲ್ಲ ಅಂತಂದ್ರೆ ಮಳೆಗಾಲದಾಗ ಮಾಡ್ಯಾರ. ಅದು ಮಳೆಗಾಲದೊಳಗೆ. ಮತ್ತು ಇಲ್ಲಿ ಶ್ರಾವಣ ಮಾಸದಾಗ ನಮ್ಮ ದಿವಾಕರ ದೀಕ್ಷಿತರು ಕೆಂಗೇರಿ ಕ್ಷೇತ್ರದ ಪೀಠಾಧಿಕಾರಿಗಳು ಅವರು ಶ್ರಾವಣ ಮಾಸದಾಗೆ ಅಲ್ಲಿ ಗಾಯತ್ರಿ ಪುರಸ್ಚರಣ ಮಾಡ್ಯಾರ. ಭಾಳ ಅಗ್ದಿ ವೈಭವದಿಂದ ಆಯ್ತು ಅದು. ಹಂಗೆ ಮಹಾಸ್ವಾಮಿ ಏನು ಮಾಡ್ಯಾರ ಅದನ್ನು ಇವರು ನಮ್ಮ ಪರಮಪೂಜ್ಯ ದಿವಾಕರ ದೀಕ್ಷಿತರು ಮಾಡಿದರು. ಭಾಳ ಅದು ಅದ್ಭುತವಾದಂತಹ ಕಾರ್ಯಕ್ರಮ ಆಯಿತು. ಮಳೆಗಾಲದಾಗೆ ಆಯ್ತು ಅದನ್ನು. ಅಂದರೆ 2 ತಿಂಗಳು ನೋಡ್ರಿ. ಆವಾಗನ್ಕೂ ಈಗ ನಾವೆಲ್ಲ ತಗಡಿನ ಪಂಡಾಲ್ ಹಾಕ್ಸಿದ್ವಿ, ಎಲ್ಲ ಹಾಕ್ಸಿದ್ವಿ. ಆದರೆ ಅವಾಗ ಏನಿತ್ತು ರೀ, ಹೆಂಗಿರ್ಬೇಕು ಎಲ್ಲ ಏನಂತಂದ್ರೆ ಅಲ್ಲೇ ಮೈದಾನದೊಳಗೆ ಎಲ್ಲರೂ ಕೂಡಬೇಕು, ಮೈದಾನದೊಳಗೆ ಪಾರಾಯಣ ಮಾಡಬೇಕು. ಮಳಿ ಬರ್ತಿತ್ತು. ಮಹಾಸ್ವಾಮಿ ಅದನ್ನು ಹೆಂಗೆ ಮಾಡಿದ್ರು ಅದು ಲೀಲಾ ಎಲ್ಲ ಇಲ್ಲಿ ವರ್ಣನೆ ಮಾಡ್ಯಾರ ರಾಜಾರಾಮ್ ಮಹಾರಾಜರು. ಶ್ರಾವಣ ಭಾದ್ರಪದ ಮಾಸ 2 ಮಹಿನೆ ರಾಹಿವಾಸ. 2 ತಿಂಗಳ ಪಾರಾಯಣ ಮಾಡೋರು 108 ಬ್ರಾಹ್ಮಣರು, ಗಾಯತ್ರಿ ಜಪ ಮಾಡೋರು 2 ತಿಂಗಳ. ಅಂದ್ರೆ ನೋಡ್ರಿ 2 ತಿಂಗಳ 108 ಮಂದಿ ಬ್ರಾಹ್ಮಣರು ಮಾಡಿದಾಗ 24 ಲಕ್ಷ ಗಾಯತ್ರಿ ಜಪ ಆಗ್ಯಾವ. ಅಂದ್ರೆ ಎಷ್ಟಿದು ಆನಂದಮಯ ವಾತಾವರಣ ಇತ್ತು. ಸಾಕ್ಷಾತ್ ಪರಬ್ರಹ್ಮ ಪರಿಪೂರ್ಣ. ಶ್ರಾವಣ ಭಾದ್ರಪದ ಮಾಸ 2 ಮಹಿನೆ ರಾಹಿವಾಸ. 2 ತಿಂಗಳ ಭಕ್ತರನ್ನ ಪಾರಾಯಣ ಮಾಡೋರು ಅನ್ಕೋ 108 ಜನ. ನೋಡ್ಲಿಕ್ಕೆ ಬಂದಂಥ ಸಾವಿರಾರು ಮಂದಿ ಭಕ್ತರು, ಅವರಿಗೆಲ್ಲ ಅನ್ನ ಸಂತರ್ಪಣೆ, ಅವ್ರಿಗೆಲ್ಲ ಇರೋದು ವ್ಯವಸ್ಥೆ ಎಲ್ಲ ಮಹಾಸ್ವಾಮಿ ಪರಬ್ರಹ್ಮ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಶ್ರಾವಣ ಭಾದ್ರಪದ ಮಾಸ 2 ಮಹಿನೆ ರಹಿವಾಸ. ಭಾಗೀರಥಿ ಗುಪ್ತ ಕರುಣ ಕರವಿಲೆ ಅನುಷ್ಠಾನ. ಭಾಗೀರಥಿನ ಗುಪ್ತ ಮಾಡಿ ಅಲ್ಲೆಲ್ಲ ಅನುಷ್ಠಾನಗಳನ್ನು ಮಾಡ್ಸ್ಯಾರ ಮಹಾಸ್ವಾಮಿ. ಎಲ್ಲಾರನ್ನೂ ನಸಿಕ್ಲೆ ಹೇಳೋದು, ಎಲ್ಲರಿಗೂ ಏನಪ್ಪ ಅಂದ್ರೆ ನಸಿಕ್ಲೆದ ಮೇಲೆ ಸ್ನಾನದ ವ್ಯವಸ್ಥೆ. ಆಮೇಲೆ ತಮ್ಮ ವೈಯಕ್ತಿಕ ಏನು ನಿತ್ಯ ಅನುಷ್ಠಾನಗಳು, ನಿತ್ಯ ನೈಮಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಎಲ್ಲರೂ ಮತ್ತೇನು ಉಪಹಾರ ಅದೆಲ್ಲ ತಗೊಂಡು ಮತ್ತೆಲ್ಲರೂ ಏನಂತಾರೆ ಗಾಯತ್ರಿ ಜಪಕ್ಕೆ ಬಂದು ಕೂಡ್ಬೇಕು. ಹಂಗೆ ಅವ್ರಿಗೆಲ್ಲರಿಗೂ 2 ತಿಂಗಳ ವ್ಯವಸ್ಥೆ ಮಾಡ್ಯಾರ. ಭಾಗೀರಥಿ ಗುಪ್ತ ಕರುಣ ಕರವಿಲೆ ಅನುಷ್ಠಾನ. ದಾಸ್ ಮಣೆ ಚಿದಂಬರ ನಿತ್ಯ ದಾವಿತೋ ಚಮತ್ಕಾರ. ಪ್ರತಿನಿತ್ಯ ಚಮತ್ಕಾರ. ಭಗವಂತಗೆ ಏನು ಚಮತ್ಕಾರ ಮಾಡೋದು ಏನು ಅವನಿಗೆ ಅವಶ್ಯಕತೆ ಇದೆ? ಅವನ ಪರಬ್ರಹ್ಮ ಪರಿಪೂರ್ಣ. ಅನಂತ ಕೋಟಿ ಬ್ರಹ್ಮಾಂಡವನ್ನು ಕ್ಷಣ ಮಾತ್ರದಲ್ಲಿ ಇಚ್ಛಾ ಮಾತ್ರದಲ್ಲಿ ನಿರ್ಮಾಣ ಮಾಡ್ಯಾನ. ನಾನು ಬಡ ಬ್ರಾಹ್ಮಣ ಇದ್ದೀನಿ ಅಂತ ಎಲ್ಲರಿಗೂ ಹೇಳ್ತಿದ್ದ. ಅಂತಹ ಚಮತ್ಕಾರ ಯಾಕೆ ಮಾಡ್ತಾರ್ರಿ ಭಗವಂತ? ಆ ಭಕ್ತರಲ್ಲಿ ದೃಢಭಕ್ತಿಯನ್ನು ಕೊಡಬೇಕು. ಆ ಚಮತ್ಕಾರ ನೋಡಿ ಅವರಿಗೆ ಒಂದು ದೃಢ ನಿಶ್ಚಯ ಆಗಬೇಕು. ಭಗವಂತನ ಮೇಲೆ ಪ್ರೀತಿ ಬರಬೇಕು, ಪ್ರೇಮ ಬರಬೇಕು, ಭಕ್ತಿ ಬರಬೇಕು ಅಂಥೇಳಿ ಮಹಾಸ್ವಾಮಿ ನಿತ್ಯ ಚಮತ್ಕಾರಗಳನ್ನು ಮಾಡ್ತಿದ್ರು. ಔದುಂಬರ ಗಿಡದಲ್ಲಿ ಚಮತ್ಕಾರ ಆಗ್ತಿದ್ವು. ಚಮತ್ಕಾರ ಎದಕ್ಕೆ ಮಾಡ್ತಾರಂದ್ರೆ ಭಗವಂತ ಆಗಲಿ ಸಾಧು ಸಂತರಾಗಲಿ ಎಲ್ಲರೂ ಆ ಭಕ್ತನಲ್ಲಿ ಸಂಸ್ಕಾರವನ್ನು ಹಾಕ್ಲಿಕ್ಕೆ ಚಮತ್ಕಾರ ಆಗ್ತದೆ. ಆದರೂ ಏನಾಗ್ತಿತ್ತು, ಮಹಾಸ್ವಾಮಿ
ಭಕ್ತರೆಲ್ಲ ಬಂದವರು ಭ್ರಾಂತಿ ಒಳಗೆ ಬೀಳ್ತಿದ್ರು. ಏನೋ ಮಹಾಸ್ವಾಮಿಗೆ ಪವಾಡ ಪುರುಷ ಅಂತಿದ್ರು, ಏನೋ ಅಂತಿದ್ರು, ಹೆಂಗೋ ಮಾಡ್ತಂತ. ಆದರೆ ರಾಜಾರಾಮ್ ಮಹಾರಾಜರು ಪರಮ ಭಕ್ತರಾದಂಥವ್ರು ಮಾತ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರು ಸೇವಾ ತಗೋತಾರೋ ಅವನೇ ಚಿದಂಬರ ಇದ್ದಾನ, ಪರಬ್ರಹ್ಮ ಪರಿಪೂರ್ಣ ಇದ್ದಾನ. पूर्ण ब्रह्म झाला सेहावतार, पहाडोळे भर चिदंबर. दवंडी पिटोनिया दास सांगे लोक, मग तुम्ही देख ಪ್ರಸ್ತಾವಲ. ರಾಧಾರಾಮ್ ಮಹಾರಾಜ್ ಹೇಳಿಗತ್ತಾರ, ಬಡ ಬ್ರಾಹ್ಮಣ ಅಂತೇಳಿ ವೇಷ ಹಾಕ್ಕೊಂಡು ಮಹಾಸ್ವಾಮಿ ನಾಟಕ ಮಾಡ್ಲಿಗತ್ತಾರಪ್ಪ. ಸಾಕ್ಷಾತ್ ಪರಬ್ರಹ್ಮ ಪರಿಪೂರ್ಣ ಹರಿಹರ ಬ್ರಹ್ಮಾದಿಗಳ ವಂದಿತ ಇದ್ದಾನ. ಅನಂತ ಕೋಟಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದಂತಹ ಚಿದಂಬರ ಇದ್ದಾನ. ಸಾಕ್ಷಾತ್ ಕೃಷ್ಣನೇ ಚಿದಂಬರನಾಗಿ ಬಂದಾನ. ರಾಮಕೃಷ್ಣ ಅವತಾರ ತೋಚಿ ಆತ ಚಿದಂಬರ. ಎಲ್ಲ ಭಕ್ತರಿಗೆ ಹೇಳಿಗತ್ತಾರ, ನೀವು ಫಸಗಿಗೆ ಬೀಳ್ಬ್ಯಾಡ್ರಿ. ದಿಸತೋ ಬ್ರಾಹ್ಮಣ ರೂಪ ಮಣುನಿ ಫಸು ನಕಾ ತುಮಿ, ಕದೀಮನಿ ಭೂಲು ನಕಾ ತುಮಿ, ಚರಣಧರ ಆದಿ ಚಿದಂಬರ ಚರಣಧರ ಆದಿ. ಅಂಥ ಪರಬ್ರಹ್ಮ ಪರಿಪೂರ್ಣ ಪೂರ್ಣ ಬ್ರಹ್ಮ ಹರಿಹರ ಬ್ರಹ್ಮಾದಿ ವಂದಿತ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಎಲ್ಲ ಅನಂತ ಕೋಟಿ ಬ್ರಹ್ಮಾಂಡಗಳು, ವೇದ ಶಾಸ್ತ್ರ ಪುರಾಣಗಳು ಎಲ್ಲದ ಉಗಮ ಸ್ಥಾನ ಚಿದಂಬರ ಇದ್ದಾನ. ಹಾಗಾಗಿ ಆ ಮಹಾಸ್ವಾಮಿಗೆ ಶರಣ ಹೋಗ್ರಂತ ರಾಜಾರಾಮ್ ಮಹಾರಾಜರು ಎಲ್ಲ ತಮ್ಮ ಅಭಂಗವಾಣಿಯಲ್ಲಿ ಹೇಳ್ಯಾರ. ಅದನ್ನು ಇಲ್ಲೇ ಔದುಂಬರದ ಮಹಿಮಾನ ವರ್ಣನೆ ಮಾಡ್ಲಿಕತ್ತಾರ. ಭಾಗೀರಥಿ ಗುಪ್ತ ಕರುಣ ಕರವಿಲೆ ಅನುಷ್ಠಾನ, ದಾಸ್ಮಣೆ ಚಿದಂಬರ ನಿತ್ಯದಾವಿತೋ ಚಮತ್ಕಾರ. ಎಷ್ಟು ಮಂದಿ ಬ್ರಾಹ್ಮಣರು ಬಂದಾರಪ್ಪ ಗಾಯತ್ರಿ ಜಪ ಮಾಡಲಿಕ್ಕೆ. ಬ್ರಾಹ್ಮಣ ಅಷ್ಟೋತ್ತರ ಶೇ ಜಾಣ, ಬೈಸವಿಲೆ ಅನುಷ್ಠಾನ, ಗಾಯತ್ರೀಚೆ ಪುನಶ್ಚರಣ ಕರವಿಲೇತೆ ಸಂಪೂರ್ಣ. ಅಷ್ಟೋತ್ತರ ಶೇ ಅಂದ್ರೆ 108 ಅಂದ್ರೆ 10,800 ಜನ ಬಂದಾರ ಜಪ ಗಾಯತ್ರಿ ಜಪ ಮಾಡ್ಲಿಕ್ಕೆ. 108 ಜನ. ಅಷ್ಟೋತ್ತರ ಶೇ ಜಾಣ, ಬೈಸವಿಲೆ ಅನುಷ್ಠಾನ, ಗಾಯತ್ರೀಚೆ ಪುನಶ್ಚರಣ ಕರವಿಲೇತೆ ಸಂಪೂರ್ಣ. 2 ತಿಂಗಳ ಕಾಲ ಎಲ್ಲ ಬ್ರಾಹ್ಮಣರನ್ನ 108 ಮಂದಿ ಬ್ರಾಹ್ಮಣರನ್ನು ಕರೆಸಿ ಅವ್ರ ಕೈಲಿ ಗಾಯತ್ರಿ ಜಪ ಮಾಡಿಸಿ ಅದನ್ನು ಸಂಪೂರ್ಣ ಮಾಡ್ಯಾರ. ಮತ್ತು ಕೇವಲ ಗಾಯತ್ರಿ ಪುರಸ್ಕರಣಲ್ಲ, ಎಷ್ಟೋ ಮಂದಿ ದೇವಾನ್ ದೇವತೆಗಳ ಅನುಷ್ಠಾನನೂ ಮಾಡ್ಸ್ಯಾರ. ಅಣಿಕ ಕೈಲೆ ಅನುಷ್ಠಾನ, ಕುಳಾಚಾರ ಕುಲಧರ್ಮ ಅವೆಲ್ಲ ಮಾಡ್ಯಾರ. ನಾನಾ ದೈವತಾಚೆ ಜಾಣ, ನಾನಾ ದೈವತ ಕುಲಸ್ವಾಮಿನಿ ಅನುಷ್ಠಾನ. ಮತ್ತೆಲ್ಲ ಯಾರ್ಯಾರು ಏನೇನು ಅನುಷ್ಠಾನಗಳ ನಾನಾ ದೇವತೆಗಳ ಅನುಷ್ಠಾನ ಮಾಡ್ಸ್ಯಾರಲ್ಲಿ. ದಾಸ ಜವಳಿ ಠೇವಿಲೆ ಸರ್ವ ದೇವ ತೋಷವಿಲೆ. ರಾಜಾರಾಮ್ ಮಹಾರಾಜ್ ಹೇಳ್ತಾರ, ನಾ ಅಲ್ಲೇ ಇದ್ದೆ, ನನ್ನ ಹತ್ರನೇ ಇಟ್ಕೊಂಡಿದ್ರು ಮಹಾಸ್ವಾಮಿ. ಎಲ್ಲ ದೇವತೆಗಳನ್ನ ತೃಪ್ತ ಮಾಡಿಬಿಟ್ಟಾರ ಆ ಕಾರ್ಯಕ್ರಮದಲ್ಲಿ. ಗಾಯತ್ರಿ ಪುರಸ್ಕರಣದಲ್ಲಿ ಸರ್ವ ದೇವ ತೋಷವಿಲೆ, ಎಲ್ಲರನ್ನೂ ಸಂತೃಪ್ತಿ ಮಾಡಿಬಿಟ್ಟಾರ. ಅವ್ರವ್ರ ಎಲ್ಲ ದೇವತೆಗಳ ಮುಖ್ಯ ದೇವತೆಗಳ ಅನುಷ್ಠಾನ ಮಾಡ್ಯಾರ. ದೇವಿದು ಮಾಡಿರಬೇಕು, ಗಣಪತಿದು ಮಾಡಿರಬೇಕು, ಸೂರ್ಯೋಪಾಸನ ಮಾಡಿರಬೇಕು, ಕಣ್ವ ಶಾಖ ಆಗಿ ಹಂಗೆ ವಿಷ್ಣು ಯಾಗ ಮಾಡಿರ್ಬೇಕು, ಏನೇನು ನಾನಾ ದೇವತೆಗಳ ಅನುಷ್ಠಾನ ಮಾಡ್ಯಾರ. ಮತ್ತೆಲ್ಲರನ್ನೂ ತೃಪ್ತ ಮಾಡಿಬಿಟ್ಟಾರ ಎಲ್ಲ ದೇವತೆಗಳಿಗೆ. ದಾಸ ಜವಳಿ ಠೇವಿಲೆ ಸರ್ವ ದೇವ ತೋಷವಿಲೆ, ನಿತ್ಯ ಬ್ರಾಹ್ಮಣ ಭೋಜನ ನಾನಾ ಕರಿತಿ ಪಕ್ವಾನ್. ನೋಡ್ರಿ, 2 ತಿಂಗಳದ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ನಿತ್ಯ ಬ್ರಾಹ್ಮಣ ಭೋಜನ, ನಾನಾ ಪಕ್ವಾನ್, ನಾನಾ ಕರಿತಿ ಪಕ್ವಾನ್. ನಿತ್ಯ ಪರ್ಜನ್ಯ ವರ್ಷಾವ ಅರಣ್ಯಾತ ಸಮುದಾವ. ನಿತ್ಯ ಪರ್ಜನ್ಯ ಶ್ರಾವಣ ಮಾಸ ರೀ, ನಿತ್ಯ ಮಳೆಗಾಲ, ಮಳಿ ಜೋರು ಬರ್ತಿತ್ತು. ಮಹಾಸ್ವಾಮಿ ಹೆಂಗೆ ಅವ್ರು ತಮ್ಮ ಲೀಲಾ ಏನಂದ್ರೆ, माझा धाक मानी जलस्थळ अग्नि आकाश पवनी धाक माझा धाक असे ರಾಕ್ಷಸ ದೇವಾಸಿ ನಾಮಣೆ ತ್ಯಾಸಿ ಉದ್ಧರಿತು. ಎಲ್ಲ ತಮ್ಮ ಅಧಿಕಾರದಲ್ಲಿ ಅದ, ಎಲ್ಲ ತಮ್ಮ ದರ್ಪದಲ್ಲಿ ಅದ. ಹಾಗಾಗಿ ಯಾರಿಗೂ ಒಂಚೂರು ಮಳಿದ ತ್ರಾಸ ಆಗ್ಲಾರ್ದಂಗೆ ಸ್ವಾಮಿ ಲೀಲಾ ಮಾಡ್ಯಾರ. ನಿತ್ಯ ಪರ್ಜನ್ಯ ವರ್ಷಾವ ಅರಣ್ಯಾತ ಸಮುದಾವ, ರಾತ್ರಿ ಪಡಾವ ಪರ್ಜನ್ಯ ಮೈದಾನಾಥ ಅನುಷ್ಠಾನ. ರಾತ್ರಿ ಮಳಿ ಜೋರಾಗಿ ಬರ್ತಿತ್ತು, ಹಗಲೊತ್ತು ಒಟ್ಟ ಬರ್ಲಿಕ್ಕೆ ಬಿಡಲೇ ಇಲ್ಲ ಮಹಾಸ್ವಾಮಿ. ರಾತ್ರಿ ಮಳೆ ಬರಬೇಕು, ಅಷ್ಟು ಎಲ್ಲಪ್ಪ ಅಂದರೆ ಸ್ವಚ್ಛ ಆಗಬೇಕು. ಆ ಮೈದಾನದೊಳಗೆ ಆ ಕೆಂಗೇರಿ ಹತ್ರ ಇದ್ದಂಥ ಏನೆಲ್ಲ ಮೈದಾನ ಅಂದರೆ ಎಲ್ಲ ಏನು ಓಪನ್ ಜಾಗ ಇತ್ತು, ಅಲ್ಲೇ ಎಲ್ಲರೂ ಅನುಷ್ಠಾನಕ್ಕೆ ಕೊಡ್ತಿದ್ರು. ದಾಸ ಚಿದಂಬರ ಪಾಹಿ ನಿತ್ಯ ನವಿ ಲೀಲಾದಾವಿ. ರಾಧಾರಾಮ್ ಮಹಾರಾಜ್ ಹೇಳ್ತಾರೆ, ನಿತ್ಯ ಹೊಸ ಲೀಲೆಗಳನ್ನು ಮಹಾಸ್ವಾಮಿ ಮಾಡ್ತಿದ್ರು. ನಿತ್ಯ ವರ್ಷತೋ ಪರ್ಜನ್ಯ ಸಾಯಂಕಾಳಿತೆ ಭೋಜನ. ನೋಡ್ರಿ, ಕೆಂಗೇರಿ ಒಳಗೆ ನಿತ್ಯ ಸಾಯಂಕಾಲ ಭೋಜನ ಆಗ್ತದೆ. ಆ ಸಾಯಂಕಾಲ ಭೋಜನ ಕೂತಾಗ
ಜೋರು ಕಪ್ಪು ಏನಪ್ಪ ಅಂದ್ರೆ ಮಾಡಗಳು ಬಂದ್ಬಿಡೋದು. ಇನ್ನೇನಪ್ಪ ಒಂದು ಕ್ಷಣದಾಗ ಮಳೆ ಬರ್ತದಂಬಂಥದ್ದು ಪರಿಸ್ಥಿತಿ ಇರ್ತಿತ್ತು. ಪಂಕ್ತಿ ಬ್ರಾಹ್ಮಣಾಚ ಥಾಟ ಪರ್ಜನ್ಯ ದಿಸೆ ಘನದಾಟ. ಎಲ್ಲರೂ ಬ್ರಾಹ್ಮಣರು ಪಂಕ್ತಿಯೊಳಗೆ ಕೂತಾರ. ಮಾಡ ಹೆಂಗಾಗ್ಯದಂದ್ರೆ ಘನದಾಟ ಅಂತಂದ್ರೆ ಕಪ್ಪು ಮಾಡ ಆಗ್ಯದ, ಇನ್ನೇನು ಕ್ಷಣ ಮಾತ್ರ ಮಳೆ ಬರ್ತದಂತ ಎಲ್ಲರೂ ಹಂಚ್ಕೊಂಡು ಊಟಕ್ಕೆ ಕೂಡ್ತಿದ್ರು. ಸ್ವಾಮಿ ಹೊರಗೆ ಬರ್ತಿದ್ರು. ಹೊರಗೆ ಬಂದು ಎಲ್ಲರಿಗೂ ಹೇಳ್ತಿದ್ರು, ನೀವೇನೂ ಚಿಂತೆ ಮಾಡಬೇಡ್ರಿ, ಸಾವಕಾಶ ಊಟ ಮಾಡ್ರಪ್ಪ, ಸಾವಕಾಶ ಪ್ರಸಾದ ತಗೊಳ್ರಿ ಅಂತ ಹೇಳ್ತಿದ್ರು. ಪಾವಸ ದೇಕೋನಿಯಾ ತೋರ ಬಾಹರ್ ನಿಗೆ ಚಿದಂಬರ ಸ್ವಸ್ಥ ಕರಾವೆ ಭೋಜನ ದಾಸ ಮಣೆ ಪಡೆಯುಣ. ಮಹಾಸ್ವಾಮಿ ಹೊರಗೆ ಬಂದು ಎಲ್ಲರಿಗೂ ಸ್ವಸ್ಥವಾಗಿ ಸಾವಕಾಶವಾಗಿ ಊಟ ಮಾಡ್ರಿ ಅಂಥೇಳಿ ಅಲ್ಲಿ ಮಾಡಿದ ಕಡೆ ನೋಡ್ತಿದ್ರು. ಎಲ್ಲ ಮಾಡ ಗುಪ್ತಾಗಿ ಸೂರ್ಯನಾರಾಯಣ ಅಂಥದ್ದು ಬಂದು ಅಲ್ಲೇ ಊಣ ಅಂತಂದ್ರೆ ಬಿಸಿಲು ಬಂದ್ಬಿಡ್ತಿತ್ತು. ಸ್ವಸ್ಥ ಕರಾವೆ ಭೋಜನ ದಾಸ್ ಮಣೆ ಪಡೆ ಉಣ. ಎಲ್ಲ ಏನಂತಂದ್ರೆ ಬಿಸಿಲು ಬಂದ್ಬಿಡ್ತಿತ್ತು, ಎಲ್ಲರದು ಊಟ ಆಗ್ತಿತ್ತು. ಯಾವಾಗ ಊಟ ಆಗಿ ಇನ್ನೇನು ಎಲ್ಲಾರು ತಮ್ಮ ಮನೆಗೆ ಹೋಗ್ಬೇಕು, ಮತ್ತೆ ಜೋರಾಗಿ ಮಳೆ ಬರ್ತಿತ್ತು. ನಿತ್ಯ ಪಡಾವ ಪಾವುಸ ಉಘಡೆ ಭೋಜನ ವೇಳೆಸ. ಶ್ರಾವಣ ಮಾಸ ಅಲ್ಲ, ವರ್ಣ ಮ್ಯೂಟ್ ಮಾಡ್ರಪ್ಪ. ಯಾರು ದತ್ತಾತ್ರೇಯ? ಯಾರು ದತ್ತಾತ್ರೇಯ? ಯಾರು ಸತ್ಸಂಗದೊಳಗೆ ಬಂದಾಗ ಇವೆಲ್ಲ ರೂಲ್ಸ್ ಫಾಲೋ ಮಾಡ್ಬೇಕ್ರಿ ದತ್ತಾತ್ರೇಯ ಅವರು. ಇವರು ಅಡ್ಮಿನ್ ಯಾರಿದ್ದಾರೆ ಅವ್ರು ಮಾಡ್ರಿ, ಮ್ಯೂಟ್ ಮಾಡ್ಲಿಕ್ಕೆ ಆಗ. ಹಾಂ ಅಲ್ಲ, ಅವ್ರಿಗೆ ಎಲ್ಲ ಹೇಳ್ಬೇಕು ಸ್ವಲ್ಪ. ಹಿಂಗೆ ನಡು ಹಿಂಗೆ ಏನೋ ಕಾರ್ ಆವಾಸ ಬರ್ಲಿಕ್ಕತ್ತಿತ್ತು. ಅಂದ್ರೆ ಏನಾಯ್ತಂದ್ರೆ ಇಲ್ಲೇ ಮಹಾಸ್ವಾಮಿ ಶ್ರಾವಣ ಮಾಸದಾಗ ಯಾವ ರೀತಿ ಗಾಯತ್ರಿ ಪುರಸ್ಕರಣ ಮಾಡ್ಯಾರ ಅಂಬಂಥದ್ದು ವರ್ಣನೆ ಮಾಡ್ಲಿಕತ್ತಾರ ರಾಜಾರಾಮ್ ಮಹಾರಾಜರು. ನಿತ್ಯ ಪಡಾವ ಪಾವುಸ ಉಘಡೆ ಭೋಜನ ವೇಳೆಸ. ನೋಡಿ, ಇಡೀ ದಿವಸ ನಂತರ ಮಳೆ ಬರ್ಲಿಕತ್ತಿತ್ತು, ರಾತ್ರಿ ಮಳೆ ಬರ್ತಿತ್ತು. ಅದು ಕರೆಕ್ಟ್ ಭೋಜನ ಸಮಯದೊಳಗೆ ಮೈದಾನ ಇತ್ತಲ್ಲಿ. ಅನ್ನ ಛತ್ರ ಇದ್ದಿದ್ದಿಲ್ಲ, ದೊಡ್ಡವೇನು ಕಟ್ಟಡ ಇದ್ದಿದ್ದಿಲ್ಲ, ಮೈದಾನದೊಳಗೆ ಊಟ ಆಗ್ತಿತ್ತು. ಕರೆಕ್ಟ್ ಅದೇನು ಊಟದ ಸಮಯದೊಳಗೆ ಮಾಡಗಳೆಲ್ಲ ಕ್ಲಿಯರ್ ಆಗ್ತಿದ್ವು. ಉಘಡೆ ಭೋಜನ ವೇಳೆಸ ಎಲ್ಲ ಏನಂತಂದ್ರೆ ಸ್ವಚ್ಛ ಆಕಾಶ ಸ್ವಚ್ಛ ಕಾಣಿಸ್ತಿತ್ತು. ಸರ್ವಾಲಾಗಿ ನವಲ ದೇಖ ಮಣತಿ ಈಶ್ವರಿ ಕೌತುಕ. ಎಲ್ಲರೂ ಆಶ್ಚರ್ಯ ಪಡ್ತಿದ್ರು. ಶ್ರಾವಣ ಮಾಸ ಮಳೆಗಾಲ, ಊಟದ ಸಮಯದೊಳಗೆ ಮಳೆ ಇಲ್ಲ, ಸ್ಪಷ್ಟದ ಆಕಾಶ. ಊಟ ಮುಗೀತಂದ್ರೆ ಮತ್ತೆ ಮಳೆ ಶುರುವಾಗ್ತಿತ್ತು. ಪ್ರತಿನಿತ್ಯ ಮಳೆ ಬರ್ತಿತ್ತು. ಇಡೀ ಕಾರ್ಯಕ್ರಮ ಆದಮೇಲೆ ಮತ್ತೆ ಮಳೆ ಬಂದು ಇಡೀ ಮೈದಾನ ಎಲ್ಲ ಸ್ವಚ್ಛ ಆಗಿ ಮರುದಿವಸ ಮತ್ತೆ ಅನುಷ್ಠಾನಕ್ಕೆಲ್ಲ ರೆಡಿ ಆಗ್ತಿತ್ತು. ಇದನ್ನೆಲ್ಲ ಜನರೆಲ್ಲ ನೋಡ್ಲಿಕತ್ತಾರ. ಸ್ವಾಮಿ ಮಾಡಿದಂಥ ಇದು ಲೀಲಾಗ. ಆದ್ರೆ ಜನರು ಏನೋ ಭ್ರಾಂತಿಯೊಳಗೆ ಮಾತಾಡ್ತಿದ್ರು. ಮಣತಿ ಈಶ್ವರಿ ಕೌತುಕ, ಭಗವಂತನಿದು ಏನಪ್ಪ ಅಂದ್ರೆ ಕೌತುಕದ ಲೀಲಾ ಅದ ಅಂಥೇಳಿ ಮಾತಾಡ್ತಿದ್ರು. ಕಿತಿ ಸಾಂಗು ಮಹಿಮಾನ ಪಾಹತಾತಿ ಥೋರ ಲಹನ ದಾಸ್ ಮಣೆ ಬ್ರಾಹ್ಮಣ ಥೋರ ಧನ್ಯ ಮಣತಿ ಚಿದಂಬರ. ಎಲ್ಲರೂ ಬ್ರಾಹ್ಮಣರು ಎಲ್ಲ ಬಂದಂಥವ್ರು ಚಿದಂಬರ ಮಹಾಸ್ವಾಮಿಗಳಿಗೆ ಧನ್ಯ 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 ಅಂತಿದ್ರು. ಹಿಂಗೆ 2 ತಿಂಗಳ ಏನಪ್ಪ ಅಂದ್ರೆ ಅನುಷ್ಠಾನ ನಡೀತು. ಬಂದಂಥವ್ರಿಗೆ ಮಹಾಸ್ವಾಮಿ ಏನು ಕೊಟ್ಟರು, ಹೆಂಗೆ ಸ್ವಾಮಿ ಅವ್ರಿಗೆ ಕೈಗೆ ಸಿಕ್ಕದ್ದು ದಾನ ಮಾಡಿಬಿಡ್ತಿದ್ರು. ಏನು ಪ್ಲಾನಿಂಗ್ ಇಲ್ಲ, ಏನಿಲ್ಲ. 2 ಮಹಿನೆ ಅನುಷ್ಠಾನ. ಥೋರ ಕೇಲೆ ಸಂತರ್ಪಣ ದೇವನಂತ ಅನ್ನ ಸಂತರ್ಪಣ. ಮಹಾಸ್ವಾಮಿ ಪರಬ್ರಹ್ಮ ಪರಿಪೂರ್ಣ. ಸಹಸ್ರಾವಧಿ ಸಂತರ್ಪಣ ಸಂತುಷ್ಟ ದೈವತ ಬ್ರಾಹ್ಮಣ. ಸಹಸ್ರಾವಧಿ ಮಂದಿಗೆ ಸಂತರ್ಪಣ ಆಗ್ತಿತ್ತು. ಬರೇ ಬ್ರಾಹ್ಮಣರಲ್ಲದೆ ದೇವಾನುದೇವತೆಗಳಿಗೂ ಏನಪ್ಪಾ ಅಂದ್ರೆ ಸಂತೃಪ್ತಿ ಆಗ್ತಿತ್ತು. ಸಂತುಷ್ಟ ದೈವತ ಬ್ರಾಹ್ಮಣ. ಎಲ್ಲ ದೇವಾನುದೇವತೆಗಳಿಗೆ ಸಂತೃಪ್ತಿ ಆಗ್ತಿತ್ತು. ಬ್ರಾಹ್ಮಣರಿಗೂ ಎಲ್ಲ ಏನಂತಂದ್ರೆ ವಸ್ತ್ರ ಹೆಂಗೆ ಕೊಡ್ತಿದ್ರು ಮಹಾಸ್ವಾಮಿ ಅಂದ್ರೆ ವಸ್ತ್ರೇ ಪಾತ್ರತೆ ದಕ್ಷಿಣ ನಸೆ ತ್ಯಾಚಿ ಗಣನ. ಲೆಕ್ಕ ಇಲ್ಲ. ಯಾರಿಗೇನು ಮಹಾಸ್ವಾಮಿ ಸಂಕಲ್ಪ ಮಾತ್ರದಿಂದ ಏನು ಎಲ್ಲರಿಗೂ ವಸ್ತ್ರ ಪಾತ್ರ ದಕ್ಷಿಣ. ಮಹಾಸ್ವಾಮಿ ಎಲ್ಲರಿಗೂ ದಕ್ಷಿಣೆ ಕೊಡ್ತಿದ್ರು. ಮತ್ತು ಮಹಾದ್ವಾರದಾಗ ಬಂದು ನಿಂತು ಎಲ್ಲರಿಗೂ ಹೋಗಿ ಬರ್ರಿ ಅನ್ಬೇಕಾದ್ರೆ ಮತ್ತೆ ಅವ್ರಿಗೆ ದಕ್ಷಿಣ ಕೊಡ್ತಿದ್ರು. ನಿಮ್ಗೆ ಹೋಗಿ ಬರ್ಲಿಕ್ಕೆ ಗಾಡಿ ಖರ್ಚಿಗೆ ಇಟ್ಕೊಳ್ರಪ್ಪ ಅಂತೇಳಿ ರಾಜಾರಾಮ್ ಮಹಾರಾಜ್ ಬರ್ದಾರ ಬಂದವರು. ಸಂತೃಪ್ತಿನೇ ಇಲ್ಲ ಮಹಾಸ್ವಾಮಿಗೆ. ಎಷ್ಟು ಬ್ರಾಹ್ಮಣರಿಗೆ ಕೊಟ್ಟರು ಸಂತೃಪ್ತಿ ಇಲ್ಲ. ವಸ್ತೆ ಪಾತ್ರತೆ ದಕ್ಷಿಣ ನಸೆ ತಯಾಚಿ ಗಣನ ದಾಸ್ಮಣೆ ಚಿದಂಬರ ಸುಖಿ ಕೇಲೆ ಲಾನತೋರು. ಎಲ್ಲ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವರು ಮುದುಕರು ಎಲ್ಲರೂ ಅಪಾರವಾದಂತಹ ಸುಖದ ಅನುಭವ ಪಡ್ತಿದ್ರು. ಥೋರ ಉತ್ಸವ ಕರುಣಿ ಅಶ್ವಿನ್ನ ಮಾಸತೋ ಕ್ರಮೋನಿ ದಸರಾ ಕೇಲೆ ಆನಂದಾಸ. ದಸರಾನೂ ಏನಂತಂದ್ರೆ ನವರಾತ್ರಿ ಮಹಾಸ್ವಾಮಿ ಇಲ್ಲಿ ಕೆಂಗೇರಿ ಒಳಗೆ ಮಾಡಿದರು. ಥೋರ ಉತ್ಸವ ಮಾಡಿದರು. ದಸರಾದ ನವರಾತ್ರಿನೂ ಮಾಡ್ತಿದ್ರು. ಏನ್ರಿ ಅವಾಗ ಎಲ್ಲ ಭಕ್ತರು ಈಗೆಲ್ಲ ಯಾರಿಗೂ ಟೈಮ್ ಇಲ್ಲ, ಯಾರೋ ಇಲ್ಲ, ನಮಗೆ ಸೂಟಿ ಇಲ್ಲ, ನಮಗೆ ಮೀಟಿಂಗ್ ಅದ. ಇದು ಅವಾಗೇನು ಸ್ವಾಮಿ ಹತ್ರ ಬಂದ್ರೆ ಮುಗಿದೋಯ್ತು, ತಮ್ಮ ದೇಹ ಭಾವನೆ ಮರ್ತು ಬಿಡ್ತಿದ್ರು.
ಮಹಾಸ್ವಾಮಿ ಹತ್ರ ಇದ್ದಾಗ ಏನು ನೆನಪಾಗ್ತದ್ರಿ? ಯಾವಾಗ ಬಂದೀವಿ ಗೊತ್ತಿಲ್ಲ, ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಹಸಿವಿಲ್ಲ, ನೀರಡಿಕೆ ಇಲ್ಲ. ನಿಜ ರೂಪತೆ ದೇಕುನ ಹರಪಲಿ ಭೂಕತಾನ. ಹಸಿವಿಲ್ಲ, ನೀರಡಿಕಿಲ್ಲ, ಯಾವಾಗ ಬಂದೀವಿ ಗೊತ್ತಿಲ್ಲ, ಯಾವುದು ತಿಥಿ ಅದ ಗೊತ್ತಿಲ್ಲ, ಹೆಂಡ್ರು ಮಕ್ಕಳು ಹೆಂಗಿದ್ದಾರೆ ಅಂಬದು ನೆನಪಿಲ್ಲ. ಯಾಕಂದ್ರೆ ಮಹಾಸ್ವಾಮಿ ಪರಬ್ರಹ್ಮ ಪರಿಪೂರ್ಣ. ಅವನ ಹತ್ರ ಇದ್ದಾಗ ಆ ಸುಖದ ಮುಂದೆ ಯಾವ ಸುಖ ಅದ ಹೇಳ್ರಿ? ಆ ಸುಖದ ಮುಂದೆ ಎಲ್ಲ ಸುಖ ವ್ಯರ್ಥದ. ಭಗವಂತನ ಎಂತೆಂಥ ಮಹಾನ್ ಯೋಗಿಗಳು, ಋಷಿಗಳು, ಮುನಿಗಳು ಸಾವಿರಾರು ವರ್ಷ ತಪಸ್ ಮಾಡ್ತಿದ್ರು ಆ ಭಗವಂತನ ಚರಣ ದರ್ಶನಕ್ಕೆ. ಅಂಥದ್ದು ಇವರಿಗೆ ಸಹಜವಾಗಿ ದರ್ಶನ ಸಿಕ್ಬಿಟ್ಟದೆ ಎಲ್ಲರಿಗೂ, ಸರಳವಾಗಿ. ಬ್ರಹ್ಮಾದಿಕಾಸಿ ದುರ್ಲಭ ದಾನ ಅಮ ಸುಲಭ ಪೂರ್ಣ. ಬ್ರಹ್ಮಾದಿಕರಿಗೆ ಯಾರು ದುರ್ಲಭ ಇದ್ದಾನೋ ಅವನ ಸರಳ ಸುಲಭವಾಗಿ ಎಲ್ಲ ಭಕ್ತರಿಗೆ ಸಿಕ್ಬಿಟ್ಟಾನ. 2 ತಿಂಗಳ ಗಾಯತ್ರಿ ಪುರಸ್ಕಾರ ಮಾಡ್ಯಾರ. ಆಮೇಲೆ ಅಶ್ವಿನ ಮಾಸದೊಳಗೂ ಎಲ್ಲರನ್ನೂ ಅಲ್ಲೇ ಇಟ್ಕೊಂಡಾರ. ದಸರಾ ನವರಾತ್ರಿ ಮಾಡ್ಯಾರ. ದಸರಾ ಕೇಲ ಆನಂದಾತ ದೀಪಾವಳಿ ಗಾವಾತ. ಇನ್ನೇನು ದೀಪಾವಳಿ ಬಂತಂದ್ರೆ ಕೆಂಗೇರಿ ಬಿಟ್ಟು ಮತ್ತೆ ಮುರುಗೋಡು ಊರಿಗೆ ಹೋಗ್ಯಾರ. ಊರಾಗ ದೀಪಾವಳಿ ಮಾಡ್ಲಿಕತ್ತಾರ. ವಾದ್ಯ ನೌಬದಿ ನಗಾರೆ ನಿತ್ಯ ವಾಜೆ ವಾಜಂತರೆ. ನಿತ್ಯ ಉತ್ಸವ, ನಿತ್ಯೋತ್ಸವ. ಸ್ವಾಮಿ ಇದ್ದಾನಂದ್ರೆ ಅಲ್ಲಿ ಉತ್ಸವನೇ, ಪ್ರತಿ ದಿವಸ ಉತ್ಸವ. ಏನು ನಗಾರಿಗಳೇನು ವಾದ್ಯಗಳು, ವಾಜಂತ್ರಿಗಳು, ನಗಾರಿ ಎಲ್ಲ ಉತ್ಸವಮಯ ಆಗ್ಬಿಟ್ಟಿತ್ತು. ದಾಸಮಣೆ ಚಿದಂಬರ ನಿತ್ಯ ಕೆಂಗೇರಿ ಗಜರ. ಕೆಂಗೇರಿ ಒಳಗೆ ನಿತ್ಯ ನಾಮ ಗರ್ಜನೆ, ನಿತ್ಯ ಉತ್ಸವ, ನಿತ್ಯ ಅನ್ನ ಸಂತರ್ಪಣ, ನಿತ್ಯ ಪಂಡಿತರು, ಶಾಸ್ತ್ರಿಗಳು, ಘನಪಾಠಗಳು ಬರೋರು, ನಿತ್ಯ ಏನಂತಂದ್ರೆ ವಿದ್ವದ್ಗೋಷ್ಠಿ ಆಗ್ತಿತ್ತು, ಮಹಾಸ್ವಾಮಿ ಸಭಾ ಆಗ್ತಿತ್ತು, ನಿತ್ಯ ವೇದಾಂತದ ಚಿಂತನ ಆಗ್ತಿತ್ತು, ಉಪನಿಷತ್ಗಳ ಭಾಷ್ಯ ಆಗ್ತಿತ್ತು. ಏನದು ಅಂತಂದ್ರೆ ವೈಕುಂಠ ಭೂ ಕೈಲಾಸ ಆಗಿತ್ತು ಕೆಂಗೇರಿ. ಹಿಂಗೇನಪ್ಪ ಅಂದ್ರೆ ಕೆಂಗೇರಿ ವರ್ಣನೆ ಮಾಡ್ಯಾರ. ಮುಂದೇನು ಮಹಾಸ್ವಾಮಿ ಅಲ್ಲೇ ಶಿವಾಲಯವನ್ನು ಕಟ್ಟಿದ್ದು ವರ್ಣನೆ ಮಾಡ್ಲತ್ತಾರ ಇಲ್ಲೇ. ಆವಾರ घालोनिया थोर शिवालय महाद्वार स्थापियले पंचायतन ईश्वर पार्वती हे जाण सभा मंडपाची स्थिती स्थापियले ते मारुती निगती पालकी छबीने सोमवारी दासमणे. ಕೆಂಗೇರಿ ಏನು ವರ್ಣನೆ ಮಾಡ್ಲಿಕತ್ತಾರ, ಪ್ರತಿ ಸೋಮವಾರ ಪಾಲ್ಕಿ ಸೇವಾ ಇವತ್ತಿಗೂ ಆಗ್ತದೆ. ಹೆಂಗೆ ಆಗ್ತಪ್ಪ ಪಾಲಕಿ ಅಂದ್ರೆ ಅಲ್ಲಿ ಮಹಾಸ್ವಾಮಿ ಶಿವಪಂಚಾಯತನ ಗುಡಿ ಸ್ಥಾಪನಾ ಮಾಡಿ ದೊಡ್ಡ ಸಭಾ ಮಂಟಪ ಮಾಡ್ಯಾರ. ಆ ಸಭಾ ಮಂಟಪದೊಳಗೆ ಮಾರುತಿನ ಸ್ಥಾಪನಾ ಮಾಡ್ಯಾರ. ನಾವು ಅಲ್ಲಿ ಪಂಚಾಯತನ ಗುಡಿಗೆ ಹೋದಾಗ ಬಲಕ್ಕೆ ಹೊರಗೆ ಮಾರುತಿ ಇದ್ದಾನೆ. ಸ್ಪಷ್ಟ ಯಾರಲ್ಲಿ ದರ್ಶನ ತಗೋತೀರಿ ಸಾಕ್ಷಾತ್ ಮಾರುತಿ ಹೊರಗಿದ್ದಾನ. ಒಳಗೆ ಶಿವ ಪಂಚಾಯತನಂದ್ರೆ ಮೂಲ ಶಿವ ಇದ್ದಾನ ನಡುವ, ಮತ್ತು ದೇವಿ ಇದ್ದಾಳ, ಗಣಪತಿ ಇದ್ದಾನ, ಭಾಸ್ಕರ್ ಇದ್ದಾನ, ಮತ್ತು ವಿಷ್ಣು ಇದ್ದಾನ. ಈ ಶಿವ ಪಂಚಾಯತನ ಮಾಡಿ ಸಭಾ ಮಂಟಪದಲ್ಲಿ ಮಾರುತಿಯನ್ನು ಸ್ಥಾಪನಾ ಮಾಡ್ಯಾರ. ನಿಗತಿ ಪಾಲ್ಕಿ ಛಬೀನೆ ಸೋಮವಾರಿ ದಾಸಮಣೆ. ಪ್ರತಿ ಸೋಮವಾರ ಅಲ್ಲೇ ಪಾಲ್ಕಿ ಎಂಬಂಥದ್ದು ಉತ್ಸವ ಆಗ್ತಿತ್ತು. ಇದು ಮಹಾಸ್ವಾಮಿ ಇದ್ದಾಗಿನ ಮಾತು ಹೇಳಿಗತ್ತಾರ. ಛಬೀನೆ ಅಂತಂದ್ರೆ ಬಹಳ ವೈಭವಪೇತವಾದಂಥ ಪಾಲ್ಕಿ, ಅಲಂಕಾರ ದಿವ್ಯ ಭವ್ಯವಾದಂತಹ ಪಾಲ್ಕಿ ಉತ್ಸವ ಆಗ್ತಿತ್ತು ಸ್ವಾಮಿ ಇದ್ದಾಗ. ಸಾವಿರಾರು ಜನ ಪಾಲ್ಕಿ ಉತ್ಸವದಲ್ಲಿ. ಮುಂದೆ ಮಹಾಸ್ವಾಮಿಗಳ ಮಕ್ಕಳ ವರ್ಣನೆ ಮಾಡ್ಲಿಕತ್ತಾರೆ. ಅದೊಂದು ನಾವು ಚಿಂತನೆ ಮಾಡಿ ಇವತ್ತಿನ ಈ ವಾಗ್ಮಯ ಸೇವಾ ಇಲ್ಲೇ ಮುಗಿಸೋಣ. ದಿವಾಕರ ದೀಕ್ಷಿತ ವರ್ಣನೆ ಮಾಡ್ಲಿಕತ್ತಾರ. ಜ್ಯೇಷ್ಠ ಪುತ್ರ ದಿವಾಕರ ತೋಹಿ इंद्राचावतार इंद्रलोकी चेतोपती दूजी करी अमरावती त्याचा मुळीचे स्वभाव करुण दावित वैभव दासमणे चिದಂಬರ ನಿವಾರಿತಿ ವಾರಂವಾರ. ಜ್ಯೇಷ್ಠಪುತ್ರ ದಿವಾಕರ ದೀಕ್ಷಿತರು ವರ್ಣನೆ ಮಾಡ್ಕೋತ ಹೇಳಿದಾರ. ಸಾಕ್ಷಾತ್ ಇಂದ್ರ ಅವತಾರ ಅವರು. ಇಂದ್ರ ಲೋಕ ಏನದ ಅಮರಾವತಿ, ಆ ಅಮರಾವತಿನ ತಂದು ನಿಲ್ಲಿಸ್ಬೇಕೆಂಬಂಥ ಆ ಸ್ವಭಾವದವರು. ತ್ಯಾಚ ಮುಳಿಚ ಸ್ವಭಾವ ಕರುಣ ದಾವಿತ ವೈಭವ. ಏನಾದರೂ ವೈಭವ ಆಗಬೇಕು, ಯಾವತ್ತಿ ಗೊಣ್ಣಾಗಲ್ದ ನೋಡ್ರಿ. ಸೋಮಯಾಗ ಆಗ್ಬೇಕಂದ್ರೆ ದಿವಾಕರ ದೀಕ್ಷಿತರೇ ಕಾರಣೀಭೂತ. ದಿವಾಕರ ದೀಕ್ಷಿತರು ಮತ್ತು ಬಾಪು ಗೋಖಲೆಯವರ ಸ್ವಾಮಿಗೆ ಹೋಗಿ ವಿನಂತಿ ಮಾಡ್ಕೊಂಡ್ರು ಸೋಮಯಾಗ ಮಾಡ್ರಿ ಅಂತೇಳಿ. ಎಲ್ಲ ಅಲ್ಲಿ ವ್ಯವಸ್ಥೆ ಅವ್ರು ಮಾಡಿದ್ರು, ಎಲ್ಲ ಯಾವುದಕ್ಕೂ ಕಡಿಮೆ ಆಗಲಿಲ್ಲ. ಹಂಗೆ ಅವ್ರದ್ದು ಮೂಲ ಸ್ವಭಾವ ಏನಪ್ಪ ಅಂದ್ರೆ ವೈಭವ ಆಗಬೇಕು. ಮಹಾಸ್ವಾಮಿ ಏನು ಮಾಡ್ತಿದ್ರು, ದಿವಾಕರ ದೀಕ್ಷಿತರಿಗೆ ಹೇಳ್ತಿರಪ್ಪ, ನಾವು ಬಡ ಬ್ರಾಹ್ಮಣರಿದ್ದೀವಿ, ಅದಕ್ಕೆ ನಾವು ಅಗ್ದಿ ಏನಂತಂದ್ರೆ ಸರಳವಾಗಿರ್ಬೇಕು, ಸಾಮಾನ್ಯವಾಗಿರ್ಬೇಕಂತ ಅವ್ರಿಗೆ ಹೇಳ್ತಿದ್ರು. दासमणे चिದಂಬರ ನಿವಾರಿತಿ ವಾರಂವಾರ. त्यासी नोळखती कोण नाव ठेविती अज्ञानी चिदंबरा बरोबर नाना दैवते अवतार होवनी आलेती कुमर ಏಕಾ ಪರಿಸ ಏಕಥೋರ. ಏನು ಮಹಾಸ್ವಾಮಿನ ನೋಡಿ ಅವ್ರ ಮಕ್ಕಳಿಗೆಲ್ಲ ಮಂದಿ ನಾನಾ ರೀತಿ ಮಾತಾಡ್ತಿದ್ರು. ಆ ರಾಜಾರಾಮ್ ಮಹಾರಾಜ್ ಹೇಳ್ತಾರ, ಒಬ್ಬೊಬ್ಬರು ಮಕ್ಕಳು ಒಂದೊಂದು ದೇವಾಂಶ ಸಂಬುದ್ರು, ದೇವರ ಅವತಾರ ಅವರು. ಹಾಗಾಗಿ ಅಜ್ಞಾನಿ ಜನ ಏನು ಬೇಕಾದ್ ಮಾತಾಡ್ತಿದ್ರು. ಚಿದಂಬರ ಬರೋಬರ ನಾನಾ ದೈವತೆ ಅವತಾರ. ಮಹಾಸ್ವಾಮಿ ಜೊತೆಗೆ ಬಂದಂಥ ಪುತ್ರರೇನಿದ್ದಾರೆ ಎಲ್ಲರೂ ದೇವಾನ ದೇವತೆಗಳ ಅವತಾರ. ಇಲ್ಲಿ ವರ್ಣನೆ ಮಾಡಿಗತ್ತಾರೆ. ಏನಂತಾರೆ, ಹೋನಿ ಆಲೇತಿ ಕುಮರ ಏಕಾಪರಿಸ ಏಕಥೋರ. ಒಬ್ರಿಗಿನ ಒಬ್ರು ದೊಡ್ಡ ಅವತಾರಿ ಪುರುಷರು ಅಂತ ಹೇಳಿಗತ್ತಾರೆ. ಸಿಂಹಾಪೋಟಿ ಸಿಂಹ ಹೋಯ दासमणे ದೂಜೇನವೇ. ಹಂಗಾಗಿ ಮಹಾಸ್ವಾಮಿ ಪರಬ್ರಹ್ಮ ಪರಿಪೂರ್ಣ ಇದ್ದಾನಂದ್ರೆ
ಅವನ ಹೊಟ್ಟಾಗ ಭಗವಂತನ ಅವತಾರಗಳೇ ಏನಪ್ಪ ಅಂದ್ರೆ ಪ್ರಗಟ ಆಗ್ತಾರ ಪುತ್ರರು. ಹಾಗಾಗಿ ಬ್ಯಾರೆ ಯಾರೂ ಅಲ್ಲಿ ಹುಟ್ಟಂಗಿಲ್ಲ. ಸಿಂಹ ಖುಷಿ ಸಿಂಹ ಬಲ ತೇಥೆ ಜನ್ಮ ನಾಹಿ ಕೋಲ್ಹ ತ್ಯಾಸಿ ನಾವ ಠೇವಿ ಜೇತಿ ಅಜ್ಞಾನತೆ ಮಂದಮತಿ. ಮಹಾಸ್ವಾಮಿ ಹುಲಿ ಹೊಟ್ಟಾಗ ಹುಲಿನೇ ಹುಟ್ಟದ ಹೊರತಾಗಿ ಇಲಿ ಹುಟ್ಟಂಗಿಲ್ಲ ಅಂತ ಹೇಳಿದಾರ. ಹಾಗಾಗಿ ಆ ಮಕ್ಕಳ ಮೇಲೆ ಯಾರು ಏನಾರ ಹೆಸರು ಇಡ್ತಾರ ಅವರು ಅಜ್ಞಾನಿಗಳು, ಮಂದಮತಿ ಅಂತ ಹೇಳಿದಾರ. ಹೋನಿ ಆಲಾತೆ ಕುಮಾರ ಏಕ ಪರಿಸೇಕ ತೋರ ತ್ಯಾಸಿ ನಾವ ठेवी जेती अज्ञानते मंदमती सहा झालेती कुमार तितके दैवती ಅವತಾರ ನ ಕಡೆ ಚಿದಂಬರ ಅಂತ ದಾಸಮಣೆ ಹೇ ದೈವತ್. 6 ಮಂದಿ ಮಕ್ಕಳು, 4 ಮಂದಿ ಮಕ್ಕಳು ಸರಸ್ವತಿ ಮಾತಾ, 2 ಸಾವಿತ್ರಿ ಮಾತಾನ ಮಕ್ಕಳು, 6 ಮಂದಿ ದೇವಾನ್ ದೇವತೆಗಳು, ದೇವಾಂಶ ಸಂಭೂತರು. ಹಂಗಾಗಿ ರಾಜಾರಾಮ್ ಮಹಾರಾಜರು ಗುರುಪರ ಅಭಂಗದಲ್ಲಿ ಹೇಳ್ತಾರೆ ಒಂದು ಅಭಂಗ, ಗುರುಪುತ್ರಾಸಿ ನಿಂದಿತಿ ನರಕ ಯಾತನಾ ಭೋಗಿತಿ ಗುರುಪುತ್ರಾಸಿ ವಂದಿತಿ महापापी उद्धरती गुरु भक्ताचे संगती त्यासी देव ही ವಂದಿತಿ ಮಣೆ ಚಿದಂಬರದಾಸ ಮಾಧಾ ದಂಡವತ ತಯಾಸ. ಹಾಗಾಗಿ ಮಹಾಸ್ವಾಮಿ ಮಕ್ಕಳನ್ನೆಲ್ಲರೂ ಚಿದಂಬರ ಸ್ವರೂಪದೊಳಗೆ ನೋಡ್ತಿದ್ರು ರಾಜಾರಾಮ್ ಮಹಾರಾಜ್. ಹಾಗಾಗಿ ಅವ್ರನ್ನ ಯಾರು ಅವ್ರ ಮಕ್ಕಳಾಗಲಿ ವಂಶಜರಿಗೆ ಹೆಸರಿಡ್ತಾರೆ ಅವರು ಮೂರ್ಖರು, ಮಂದಮತಿ ಇದ್ದಾರಂತ ಇಲ್ಲಿ ಹೇಳಿಗತಾರೆ. ಬ್ರಹ್ಮದೇವ ಅಂಶ ಶಂಕರತೋ ಆಪ ನಿಶ್ಚಯ ಜಾಣ ಬಾಪ ಸಾಂಗತಸೆ. ದಿವಾಕರ ದೀಕ್ಷಿತರು ಇಂದ್ರ ಅವತಾರ ಅಂದ್ರೆ ಸಾಕ್ಷಾತ್ ಬ್ರಹ್ಮದೇವತ ಅವತಾರ ಶಂಕರ ದೀಕ್ಷಿತರು. ನಮ್ಮ ಈಗೇನು ಬಡ್ಲಿ ಸಂಸ್ಥಾನದ ಮಂತಂದವರು ಶಂಕರ ದೀಕ್ಷಿತರು ಏನು ಮಹಾಸ್ವಾಮಿ 2ನೇ ಪುತ್ರರಿದ್ರು, ಅವರು ಸಾಕ್ಷಾತ್ ಬ್ರಹ್ಮದೇವ ಅವತಾರ. ನವೇತೆ ಹೇ ಬೋಲಣೆ ಮಾಝಾ ಪದರೀಚೆ ದೃಷ್ಟಾಂತಿ ಭಕ್ತಾಚೆ ಸಾಂಗತಸೆ. ಇದು ನಾನು ನನ್ನ ಬಾಯಿಂದ ಹೇಳಿಗತ್ತಿಲ್ಲ, ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ಇದು ನನ್ನ ಬಾಯಿಂದ ನಾ ಹೇಳಿಗತ್ತಿಲ್ಲಪ್ಪ, ಇದು ನನ್ನ ಸ್ವಂತ ಬುದ್ಧಿಯಿಂದ ಹೇಳಿಗತ್ತಿಲ್ಲ, ನನಗೇನು ಭಗವಂತ ದೃಷ್ಟಾಂತ ಕೊಟ್ಟಾನ, ಆ ದೃಷ್ಟಾಂತದ ಆಧಾರದಿಂದ ಎಲ್ಲ ಹೇಳಿಗತ್ತಿ. ದೃಷ್ಟಾಂತಿ ಭಕ್ತಾಚೆ ಸಾಂಗತಸೆ ನ ವಾಟೆ ಹೇ ಸತ್ಯ ಬೋಲಣೆ ಜನಾಸಿ ಪುಡೆ ನಿಶ್ಚಯಿಸಿ ಕಳೆಯತೆ. ನಾ ಹೇಳಿದ ಮಾತೇನಾದ್ರೂ ನಿಮಗೆ ಸತ್ಯ ಅನಿಸ್ಲಿಲ್ಲ ಅಂದ್ರೆ ನಿಮಗ ಗೊತ್ತಾಗ್ತದ ಮುಂದೆ ಅವರೆಲ್ಲ ಎಂಥ ಏನಂತಂದ್ರೆ ಸಾಮರ್ಥ್ಯವಂತರು ಇದ್ದಾರಂಬಂಥದ್ದು ನಿಮ್ಗೆ ಗೊತ್ತಾಗ್ತದ. ನ ವಾಟೆ ಹೇ ಸತ್ಯ ಬೋಲಣೆ ಜನಾಸಿ ಪುಡೆ ನಿಶ್ಚಯಿಸಿ ಕಳೆಯಲತೆ ದಾಸಮಣೆ ಪೂರ್ಣ ಬ್ರಹ್ಮ ಚಿದಂಬರ ದೈವತೆ ಅವತಾರ ಬರೋಬರಿ. ನೋಡ್ರಿ ಹೆಂಗೆ ಒಮ್ಮೆ ಪ್ರೈಮ್ ಮಿನಿಸ್ಟರ್ ಬಂದ ಅಂದ್ರೆ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಜೊತೆಗೆ ಬರ್ತಾರೆ. ಹಂಗೆ ಪರಬ್ರಹ್ಮ ಪರಿಪೂರ್ಣ ಬಂದಾಗ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಅವತಾರಗಳು ಮಹಾಸ್ವಾಮಿ ಜೊತೆಗೆ ಪುತ್ರ ರೂಪ ಆಗಿ ಬಂದಾರ ಅಂತ ಹೇಳಿಗತ್ತಾರ. ಮೂಳಿಚೆ ದೈವತ ಮೃತ್ಯುಂಜಯ ಪಾಹಿ ತೇಚಿ ನಾಮದೇಹಿ ಠೇವಿಲೇಸೆ. ಸಾಕ್ಷಾತ್ ಶಿವನೇ ಮೂಲ ದೈವತನಾದಂತಹ ಶಿವನೇ ಮೃತ್ಯುಂಜಯ ದೀಕ್ಷಿತರಾಗಿ ಬಂದಾರ. ಹಾಗಾಗಿ ಅವರಿಗೆ ಮೃತ್ಯುಂಜಯ ಅಂತ ಹೆಸರಿಟ್ಟಾರಂತ ಹೇಳಿಗತ್ತಾರ. ದೈವತ ವರರುಚಿ ಬಾಪು ಅಸೆ ತೋಚಿ ತ್ಯಾಸಿ ನಾಮ ತೇಚಿ ಬೋಲವಿತಿ. ಚಿದಂಬರ ಮಹಾಸ್ವಾಮಿಗಳು ವರುಚಿ ಬಾಪು ದೀಕ್ಷಿತರಿಗೆ ಆಶೀರ್ವಾದ ಮಾಡ್ಯಾರ. ಏನಂದ್ರೆ ನೀ ಯಾರಿಗೆ ಏನು ಆಶೀರ್ವಾದ ಮಾಡ್ತಿದ್ದಿ ಅದು ಸತ್ಯ ಆಗ್ತದಪ್ಪ ಅಂತ. ಹಾಗಾಗಿ ವರ ರುಚಿ ಅಂದರೆ ಎಲ್ಲರಿಗೂ ವರಗಳನ್ನು ಕೊಡುವಂಥ ಒಂದು ವಿಶಾಲವಾದಂಥ ದಯಾಳು ಹೃದಯ ಆದಂಥ ವರುಚಿ ಬಾಪು ದೀಕ್ಷಿತರಿಗೆ ವರುಚಿ ಅಂತ ಹೆಸರಿಟ್ಟಾರ. ಕಾಶಿ ವಿಶ್ವನಾಥ ತೋಚಿ ಕಾಶಿನಾಥ ಬಹುತ ಸನಾಥ ಕರೀಲಹ. ಸಾವಿತ್ರಿ ಮಾತಾನ ಮಕ್ಕಳಾದಂಥ ಕಾಶಿನಾಥ್ ದೀಕ್ಷಿತರಿಗೆ ಸಾಕ್ಷಾತ್ ಕಾಶಿ ವಿಶ್ವನಾಥನೇ ಇದ್ದಾರೆ ಅವರು. ಯಾಕಂದ್ರೆ ಎಷ್ಟೋ ಮಂದಿ ಅನಾಥರನ್ನ ಸನಾಥ ಮಾಡ್ತಾರ ಅಂತ ಹೇಳಿಗತ್ತಾರ. ಬಹುತ ಸನಾಥ ಕರೀಲಹ, ಎಲ್ಲರಿಗೂ ಆಶೀರ್ವಾದ ಮಾಡ್ತಾರ. ಚಿದಂಬರ ದಾಸಮಣೆ ಅವತಾರ ವಿಶ್ವಾಚ ಉದ್ಧಾರ ಕರಾವಯ. ಹಿಂಗೆ 6 ಮಂದಿ ಮಕ್ಕಳನ್ನ ಆ ಸಾಕ್ಷಾತ್ ದೇವಾನ್ ದೇವತೆಗಳೇ ಮಹಾಸ್ವಾಮಿ ಮಕ್ಕಳಾಗಿ ಬಂದಾರ. ಈ ಅನಂತ ಕೋಟಿ ಬ್ರಹ್ಮಾಂಡವನ್ನು ಉದ್ಧಾರ ಮಾಡ್ಲಿಕ್ಕೆ ಅವರೆಲ್ಲ ಬಂದಾರ ಅಂಥೇಳಿ ಇಲ್ಲಿ ರಾಜಾರಾಮ್ ಮಹಾರಾಜರು ಅವರು ಮಹಾಸ್ವಾಮಿಯ 6 ಮಂದಿ ಪುತ್ರರು ವರ್ಣನೆ ಮಾಡ್ಯಾರ. ಇವತ್ತೇನು ನಾವು ಒಂದು ಮಹಾಸ್ವಾಮಿ ಮಾಡಿದಂಥ ಈ ಗಾಯತ್ರಿ ಪುರಶ್ಚರಣ ಲೀಲೆ ಮತ್ತು ಅವರು ಚಿದಂಬರ ವಂಶಭೂಷಾತ್ಮನೇ ನಮಃ ಅಂಥೇಳಿ ಏನು ಸಹಸ್ರನಾಮದಲ್ಲಿ ಬರ್ತದೆ, ಆ ರೀತಿ ಅವ್ರ ಮಕ್ಕಳೆಲ್ಲ ದೇವಾಂಶ ಸಂಭೂತಿ ಸಾಕ್ಷಾತ್ ದೇವತೆಗಳೇ ಮಹಾಸ್ವಾಮಿ ಮಕ್ಕಳಾಗಿ ಬಂದಾರಂಬಂಥ ಈ ರಾಜಾರಾಮರು ಬರೆದಂಥ ಈ ಅಭಂಗಗಳನ್ನು ಇವತ್ತು ನಾವು ನಿರೂಪಣೆ ಮಾಡೀವಿ. ಭಾಳ ಇದು ಆನಂದ ಕೊಡೋಂಥದ್ದು. ಏನಂದ್ರೆ ಇವತ್ತು ತತ್ವಜ್ಞಾನ ಆಗಲೇ ಭಾಳಷ್ಟು ಆಗ್ಯದ. ಇವತ್ತೊಂದು ಸ್ವಾಮಿ ಲೀಲಾನ ಚಿಂತನೆ ಮಾಡೋಣಂಥ ಉದ್ದೇಶದಿಂದ ಈ ಅಭಂಗಗಳ ನಿರೂಪಣೆ ಯಥಾಶಕ್ತಿ ಯಥಾಮತಿ ಸದ್ಗುರು ಕೃಪಾದಿಂದ ತಮ್ಮೆಲ್ಲರಿಗೂ ಒಪ್ಪಿಸಿನಿ. ಮಹಾಸ್ವಾಮಿ ಆಶೀರ್ವಾದದಿಂದ ಇವತ್ತಿನ ವಾಂಗ್ಮಯ ಸೇವಾ ಇಲ್ಲೇ ಸ್ವಾಮಿ ಚರಣ ಅರ್ಪಣೆ ಮಾಡ್ತಾ ಇದ್ದೀನಿ. ಜೈ ಚಿದಂಬರ.